ನಿನ್ನ ಸ್ತುತಿಪೆ ಚಲ್ಲರಿಯಿಂದ ಕಿನ್ನರಿಯಿಂದ ದೇವ ನಿನ್ನ ಸ್ತುತಿಪೆ ಚಲ್ಲರಿಯಿಂದ ಕಿನ್ನರಿಯಿಂದ ದೇವ ನಿನ್ನ ಸ್ತುತಿಪೆ ಯೇಸುವೇ ಸ್ತೋತ್ರ ಯೇಸುವೇ ದಾವೀದನಂತೆ ನಾಟ್ಯವಾಡಿ ಕರ್ತಾನ ನಿನ್ನ ಸ್ತುತಿಪೆ ದಾವೀದನಂತೆ ನಾಟ್ಯವಾಡಿ ಕರ್ತಾನ ನಿನ್ನ ಸ್ತುತಿಪೆ ದಾವೀದನಂತೆ ನಾಟ್ಯವಾಡಿ ಕರ್ತಾನ ನಿನ್ನ ಸ್ತುತಿಪೆ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ದಾವೀದನಂತೆ ನಾಟ್ಯವಾಡಿ ಕರ್ತಾನ ನಿನ್ನ ಸ್ತುತಿಪೆ ದಾವೀದನಂತೆ ನಾಟ್ಯವಾಡಿ ಕರ್ತಾನ ನಿನ್ನ ಸ್ತುತಿಪೆ ದಾವೀದನಂತೆ ನಾಟ್ಯವಾಡಿ ಕರ್ತಾನ ನಿನ್ನ ಸ್ತುತಿಪೆ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಕೈತಾಳದಿಂದ ಮಾದಳೆಯಿಂದ ದೇವಾನ ನಿನ್ನ ಸ್ತುತಿಪೆ ಕೈತಾಳದಿಂದ ಮಾದಳೆಯಿಂದ ದೇವಾನ ನಿನ್ನ ಸ್ತುತಿಪೆ ಆಯ್ಕೆ ಮಾಡೋಣ ಕೈತಾಳದಿಂದ ಮಾದಳೆಯಿಂದ ದೇವಾನ ನಿನ್ನ ಸ್ತುತಿಪೆ ಯೇಸುವೇ ಸ್ತೋತ್ರ 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 ದಾವೀದನಂತೆ ನಾಟ್ಯವಾಡಿ ಕರ್ತಾನ ನಿನ್ನ ಸ್ತುತಿಪೆ ದಾವೀದನಂತೆ ನಾಟ್ಯವಾಡಿ ಕರ್ತಾನ ನಿನ್ನ ಸ್ತುತಿಪೆ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಏನಾದರೇನು ಹೇಗಾದರೇನು ಅಪ್ಪ ನಾ ನಿನ್ನ ಸ್ತುತಿಪೆ 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 ಯೇಸುವೇ ಸ್ತೋತ್ರ ಯೇಸುವೇ
ಅಪ್ಪ ನಾನಿನ್ನ ಸ್ತುತಿಪೆ ದಾವಿದನಂತೆ ನಾಟ್ಯವಾಡಿ ಅಪ್ಪ ನಾನಿನ್ನ ಸ್ತುತಿಪೆ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಹಲ್ಲೆಲೂಯಾ ಯೇಸುವೇ ಸ್ತೋತ್ರ ಯೇಸುವೇ ಆರಾಧಿಪೆ ಕರಗಳ ಎತ್ತಿ ನಿನ್ನನ್ನಾರಾಧಿಪೆ ಆರಾಧಿಪೆ ನಿನ್ನನ್ನಾರಾಧಿಪೆ ಆರಾಧನೆ యేసయ్య ಕೊಂಡಾಡುವೆ యేసయ్య ಆರಾಧನೆ యేసయ్య ಕೊಂಡಾಡುವೆನು యేసయ్య ಆರಾಧನೆ యేసయ్య ಆರಾಧನೆ యేసయ్య ಕೊಂಡಾಡುವೆ
ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ ಅಪ್ಪ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ ಹಲ್ಲೆಲೂಯಾ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ ಅಪ್ಪ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ ನಮ್ಮ ಯೇಸುವಿಗೆ ಸ್ತೋತ್ರ ನಮ್ಮ ಯೇಸುವಿಗೆ ಸ್ತೋತ್ರ ನಮ್ಮ ಯೇಸುವಿಗೆ ಸ್ತೋತ್ರ Hallelujah. ಸ್ತೋತ್ರ ತಂದೆ hallelujah. ಯೇಸುವಿಗೆ Hallelujah. ಸ್ತೋತ್ರ ತಂದೆ hallelujah. When you honor, there is a return also. God will honor you when you honor God. So don't expect the honor without honoring God. ಅಲ್ವಾ? ದ್ರಾಕ್ಷೆ ಬೀಜ ಬಿತ್ಬಿಟ್ಟು ಆಪಲ್ ಮರ ಯಾಕೆ ಬರಲಿಲ್ಲ ಅಂತ ಕೇಳಬೇಡ. ನೀ ದ್ರಾಕ್ಷೆ ಬಿತ್ತು ಗ್ರೇಪ್ಸ್ ಹಾಕಿದ ಮೇಲೆ ನಿನಗೆ ಗ್ರೇಪ್ಸೇ ಬರೋದು. ಅಯ್ಯೋ ನಾನು ನೆನೆಸ್ಕೊಂಡೆ ಗ್ರೇಪ್ಸ್ ಹಾಕಿದರೆ ಆಪಲ್ ಬರುತ್ತೆ, ಆಪಲ್ ಬರೋದಿಲ್ಲ. ಆಪಲ್ ಬೀಜ ಬಿತ್ತಿದ್ರೆ ಆಪಲ್ ಬರುತ್ತೆ. ಆಪಲ್ ಬೀಜ ಬಿತ್ಬಿಟ್ಟು ಕುಂಬಳಕಾಯಿ ಬರೋದಿಲ್ಲ ಅಲ್ವಾ? ಕುಂಬಳಕಾಯಿ ಬೀಜ ಬಿತ್ಬಿಟ್ಟು ಸಾಸಿವೆ ಬರೋದಿಲ್ಲ. ನೀವೇನು ಬಿತ್ತಿದ್ದೀರಾ ಅದೇ ಬರುತ್ತೆ. ನೀವೇನು ಬಿತ್ತಿದ್ದೀರಾ ಅದೇ ಬರುತ್ತೆ. ಚಾಡಿ ಬಿತ್ತಿದ್ದೀರಾ, ನಿಮ್ಮೇಲೆ 1000 ಜನ ಚಾಡಿ ಹೇಳ್ತಾ ಇರ್ತಾರೆ. ಕೋಪ ಬಿತ್ತುತ್ತಿದ್ದೀರಾ, 100 ಜನ ನಿಮ್ಮೇಲೆ ಕೋಪ ಮಾಡ್ತಾ ಇರ್ತಾರೆ. 10 ಜನಕ್ಕೆ ಬಡಿತಾ ಇದ್ದೀರಾ, 100 ಜನ ಊರು ಬಡಿತಾ ಇರ್ತಾರೆ. ನಿಮಗೆ ಕಾಣಿಕೆ ಬಿತ್ತುತ್ತಾ ಇದ್ದೀರಾ, ನಿಮಗೆ ಕಾಣಿಕೆ ಕೊಡಲು ಪಡ್ತಾ ಇರುತ್ತೆ ಮೇಲಿಂದ ಮೇಲೆ. ನಾನು ಯಾಕೆ ಹೇಳ್ತೀನಿ ಮಕ್ಕಳೇ, ನೀವು ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅಪ್ಪ 2 ಸ್ಟೆಪ್ ಮುಂದೆ ಇಡ್ತಾರೆ. ಒಂದು ಸ್ಟೆಪ್ ನಿಮ್ಮ ಮುಂದೆ ಇಟ್ಟರೆ ಅನ್ಸಿಲ್ಲ ಅವರೇ, ಒಂದು ಸ್ಟೆಪ್ ನಿಮ್ಮ ಮುಂದೆ ಇಟ್ಟರೆ ಏಸಪ್ಪ 2 ಸ್ಟೆಪ್ ಮುಂದೆ ಇಡ್ತಾರೆ. ಒಂದು ಸ್ಟೆಪ್ ಹಿಂದೆ ಇಟ್ಟರೆ ಅಪ್ಪ 1 ಮೈಲ್ ಹಿಂದೆ ಹೋಗಿರ್ತಾರೆ ಅಲ್ಲಿ ಅಲ್ವಾ? ಕೊಡೋದಕ್ಕೆ ಹಿಂತೆಗಿಬೇಡಿ,
ಯಾವಾಗ ನೀವು ಕೊಡೋಕ್ಕೆ ಅದ್ಭುತವಾದ ರೀತಿಯಲ್ಲಿ ಆ ತೀರ್ಮಾನ ತೊಗೊಂಡ್ಬಿಡ್ತೀರಾ, ಆ ತೀರ್ಮಾನ ನಿಮ್ಮನ್ನು ಉನ್ನತವಾದ ಮಟ್ಟಕ್ಕೆ ಅಪ್ಪ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ದೇವರ ವಾಕ್ಯ ಹೇಳ್ತಾರೆ, ಕೊಡಿರಿ ಆಗ ನಿಮಗೆ ಕೊಡಲ್ಪಡುತ್ತದೆ. ಬಾಯಲ್ಲಿ ಹೇಳಿ, ಕೊಡಿರಿ ಕೊಡಿರಿ ಆಗ ಆಗ ನಿಮಗೆ ನಿಮಗೆ ಕೊಡಲ್ಪಡುವುದಿಲ್ಲ, ಕೊಡಲ್ಪಡುತ್ತದೆ, ಕೊಡಲ್ಪಡುವುದಿಲ್ಲ. ಕೊಡಲ್ಪಡುತ್ತದೆ. ನೋಡಿ, ಎಕ್ಸ್ಪೆಕ್ಟೇಷನ್ ಅಗೇನ್ ದೇರ್ ಇಸ್ ಆನರ್. ಕೊಡಿರಿ ಆಗ ನಿಮಗೆ ಕೊಡಲ್ಪಡುತ್ತದೆ. ಹೇಳಿ, ಜಡಿದು ಜಡಿದು ಅಳ್ಳಾಡಿಸಿ ಅಲ್ಲಾಡಿಸಿ ಹೊರಸೂಸುವಾಗೆ ಹೊರಸೂಸುವಾಗಿ ತುಂಬಾ ಅಳತೆಯಿಂದ ತುಂಬಾ ಅಳತೆಯಿಂದ ಅಳಿಯಲ್ಪಟ್ಟು ನಿಮ್ಮ ಅತ್ತೆಯವರ ಮನೆಗೆ ಹಾಕುತ್ತಾರೆ, ನಿಮ್ಮ ಸೆರಗಿಗೆ ಹಾಕುತ್ತಾರೆ. ನಿಮ್ಮ ಸೆರಗಿಗೆ ಹಾಕ್ತೀನಿ. ಹಲ್ಲೆಲೂಯಾ. ಆಮೆನ್. ಯಾರು ಕೊಟ್ಟಿದ್ದೀರಾ ಅವ್ರಿಗೆ ಅದು ಬರುತ್ತೆ ವಾಪಸ್. ಬ್ಲೆಸ್ಸಿಂಗ್. ಅದ್ಭುತವಾದ ಕಾರ್ಯ. ಒಂದು ಹೋಟ್ಲಲ್ಲಿ ಒಂದು ಸಾಧಾರಣ ಕ್ಲೀನರ ಕೆಲಸ ಮಾಡ್ತಾರೆ. ಆ ಮಗಳು ಹೇಳ್ತಾಳೆ, ನಮ್ಮ ಮಮ್ಮಿಗೆ ಎಷ್ಟು ಉಪಕಾರ ಮಾಡಿದ್ದಾರೆ. ಮೊನ್ನೆ ಬಂದಂಥ ಆ ಗುಡುಗು ಮಿಂಚಲಿ ಅಪ್ಪ ನಮ್ಮ ತಾಯಿ ಅಲ್ಲೇ ಬಟ್ಟೆ ಹೊಲಿತಾ ಇದ್ದಾರೆ, ಪಕ್ಕದಲ್ಲೇ ಮನೆ ಇದೆ, ಪಕ್ಕದಲ್ಲೇ ಗೋಡೆ ಇದೆ, ಪಕ್ಕದಲ್ಲೇ ಒಂದು ಮನೆ ಮಲಗಿದ್ದಾರೆ. ಆ ಪಕ್ಕದ ಮನೆ ಇರೋ ಮರ 2 ಸೀಳ್ಕೊಂಡು ಸುಟ್ಕೊಂಡು ಹೋಗಿದೆ. ಇವ್ರ ಮನೆಯೇ ಗಡಗಡಗಡಂತ ನಡ್ಕೋಗ್ಬಿಟ್ಟಿದೆ. ಈ ಅಮ್ಮ ಸುಟ್ಟು ಸತ್ತೋದ್ರಂತ ನೆನೆಸ್ಕೊಂಡಿದ್ದೆ ಜನ. ಊರಿಂದ ನೋಡಿದವರೆಲ್ಲ ಲೈಟ್ ಹಂಗೆ ಬಂದು ಹೊಡೆದಿದ್ದಂತೆ ಇವ್ರ ಮನೆ ಮೇಲೆ. ಆದರೆ ಅಮ್ಮ ಸೇಫ್ಟಾಗಿ ಹೊರಗಡೆ ಬಂದು, ಕರ್ತನೇ ನೀನು ಸ್ತೋತ್ರಪ್ಪ, ಹಲ್ಲೆಲೂಯಾ. ಒಂದು ಗುಡುಗು ಬಂದರೆ ಆಗೋಯ್ತಲ್ಲ ರೀ. ಇರೋ ಟಿ ವಿ, ವಾಷಿಂಗ್ ಮಿಷಿನ್ನು, ಕಂಪ್ಯೂಟ್ರು, ಲ್ಯಾಪ್ಟಾಪು, ಆಟೋ ರಿಕ್ಷಾ, ಕೇಬಲ್ ಎಲ್ಲ ಕೆಟ್ಟೋಗ್ಬಿಡ್ತದೆ. ತಿರ್ಗಿ ರಿಪೇರಿಗೆ 1 ಲಕ್ಷ ಖರ್ಚಾಗಿರ್ತದೆ. ಇದೇ ನಷ್ಟ ಅನ್ನೋದು ದೇವ್ರು ತಪ್ಪಿಸ್ತೀನಿ ಅಂತಾರೆ. ಕಣ್ಣಲ್ಲಿ ನೀರಾಕಿ ಅಳ್ತಾರೆ. ನನಗಿಷ್ಟೆಲ್ಲ ಮಮ್ಮಿನ ಕಾಪಾಡಿಕೊಟ್ಟಿದ್ದಾರೆ, ನಾನು ದೇವರಿಗೆ ಎಷ್ಟು ಕೋಟಿ ಸ್ತೋತ್ರ ಸಲ್ಲಿಸಿದ್ರು ಸಾಲದು. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಪ್ರಿಯ ಮಕ್ಕಳೇ, ಕರ್ತನ ಕಾರ್ಯದಲ್ಲಿ ಯಾವತ್ತೂ ಆಸಕ್ತರಾಗಿದ್ದು ಕರ್ತನ ರಾಜ್ಯವನ್ನು ಬೀಜವನ್ನು ಬಿತ್ತಿರಿ, ಅದು ದೊಡ್ಡ ಆಶೀರ್ವಾದ ತೆಗೆದುಕೊಂಡ್ಬರುತ್ತೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಚನ 4ರಲ್ಲಿ ಹೇಳುತ್ತೆ, ಹೇಳಿ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು. ನಮ್ಮ ದೇವರಾದ ಯೆಹೋವನೊಬ್ಬನೇ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ನಿಮಗೆ ತಿಳಿಸಿರುವ ನಮ್ಮ ಎಲ್ಲಾ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಡಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗಳಿಗೆ ಕಟ್ಟಿಕೊಳ್ಳಬೇಕು. ಇವುಗಳು ನಿಮ್ಮ ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಯಂತಿರಬೇಕು. ನಿಮ್ಮ ಮನೆ ಬಾಗಿಲ ನಿಲುಪಟ್ಟಿಗಳಲ್ಲಿಯೂ ತಲೆಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ಇವುಗಳನ್ನ ಇದು ಬಂದು ಟರ್ಮ್ಸ್ and condition. These are the terms and condition. Covenant ಅಂದ್ರೆ ಏನು? ಅಗ್ರಿಮೆಂಟ್, ಒಪ್ಪಂದ. ನೀನು ಇದನ್ನು ಮಾಡಿದ್ರೆ ನಾನು ಇದನ್ನು ಮಾಡ್ತೀನಿ, ಒಪ್ಪಂದ. ಇಷ್ಟು 5 ಲಕ್ಷ ಕೊಟ್ಟರೆ ಒಪ್ಪಂದ, ಅಗ್ರಿಮೆಂಟ್. ನಿಮ್ಮ ಮನೇಲಿ ಬಾಡಿಗೆಗೆ ಇರ್ಬೋದು 11 ತಿಂಗಳು, ಕರಾರು ಅಂತ ಹೇಳ್ತಾರೆ. ಆಗ ಅಗ್ರಿಮೆಂಟ್. ಇದು ತಲೆಬಾಗಿಲ ಮೇಲೆ ಇದೆಲ್ಲ ಬಂದು ದೇವರು ನಮ್ಮ ಹತ್ರ ದೇವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು, ದೇವ್ರನ್ನ ಅರಿಬೇಕು, ದೇವ್ರನ್ನ ಪ್ರೀತಿಸಬೇಕು, ಅವರ ಮಾತುಗಳನ್ನ ಹೃದಯದಲ್ಲಿಡಬೇಕು, ಅವುಗಳನ್ನ ಅಭ್ಯಾಸ ಮಾಡಬೇಕು, ನಮ್ಮ ಮಕ್ಕಳಿಗೆ ಅದನ್ನು ಬೋಧಿಸಬೇಕು, ಇವುಗಳ ವಿಷಯದಲ್ಲಿ ಮಾತನಾಡಬೇಕು, ಇವುಗಳು ನಮ್ಮ ಕೈಗಳಿಗೆ ಕಟ್ಟಿಕೊಳ್ಳಬೇಕು, ನಿಮ್ಮ ಮನೆ ಬಾಗಿಲು ನಿಲುಕಪಟ್ಟಿಗಳ ಮೇಲೆ ಬರೆಯಬೇಕು. 7 ವಸ್ತುಗಳು. ಇದನ್ನೆಲ್ಲ ಮಾಡಿದ್ರೆ ವಾಟ್ ಇಸ್ ದ ರಿಸಲ್ಟ್? ದ ರಿಸಲ್ಟ್ ಇಸ್ ಸೋ ವಂಡರ್ಫುಲ್. ಇವುಗಳನ್ನು ಹೇಳಿ, ಇವುಗಳನ್ನು ನೀವು ಆಚರಿಸುವಾಗ ನಿಮ್ಮ ದೇವರಾದ ಯೆಹೋವನು ನೀವು ಕಟ್ಟದೇ ಇರುವ ದೊಡ್ಡ ಪಟ್ಟಣಗಳನ್ನು ನೀಡುವರು. ನೀವು ಕಟ್ಟದೇ ಇರುವ ಉತ್ತಮವಾದ ವಸ್ತುಗಳಿಂದ ತುಂಬಿದ ಘನ ಐಶ್ವರ್ಯ ಮನೆಗಳನ್ನು ಕೊಡುವರು. ಹಲೋ, ಅಪ್ಪ ಹೇಳ್ತಾರೆ, ಮನೆನೂ ಕೊಡ್ತೀನಿ, ಪಟ್ಟಣ ಗೋಡೆನೂ ಕೊಡ್ತೀನಿ, ಬಾವಿನೂ ಕೊಡ್ತೀನಿ, ತೋಟನೂ ಕೊಡ್ತೀನಿ, ಎಕರೆನೂ ಕೊಡ್ತೀನಿ ಅಂತ ಹೇಳಿ. ಹಲ್ಲೆಲೂಯಾ. ಎಲ್ಲ ಫ್ರೀ ಆಫ್ ಕಾಸ್ಟ್. ಇದು ಹೊಸ ಹಳೆ ಒಡಂಬಡಿಕೆ. ಜನ ಹೇಳ್ತಾರೆ ಇದು ಹಳೆ ಒಡಂಬಡಿಕೆ ಬ್ರದರ್. ಹೊಸ ಒಡಂಬಡಿಕೆ ಹೇಳುತ್ತೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ ಕೈ ಮೇಲೆ ಮೊದಲು ದೇವರ ರಾಜ್ಯಕ್ಕಾಗಿ ಅವರ ನೀತಿಗಾಗಿ ತವಕಪಡಿರಿ. ಅಲ್ಲಿ ನೋಡಿ ಟರ್ಮ್ಸ್ ಅಂಡ್ ಕಂಡೀಷನ್. ಇಫ್ ಯು ಡೂ ದೀಸ್ ಥಿಂಗ್ಸ್
then food will be free, water will be free, shelter will be free, etc., etc., etc. ಆಲ್ಟ್ರಾ ದೇವ್ರಿಗೆ ಸ್ತೋತ್ರ ಎಲ್ಲ ಕೊಟ್ಬಿಡ್ತೀನಿ ಅಂತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ ಎಲ್ಲ ಫ್ರೀ ಆಗಿ ಬರುತ್ತೆ. ಆಗ ಇದು ಕವನೆಂಟು. ಈ ಕವನೆಂಟ್ ಒಳಗೆ ಅದಕ್ಕೆ ದೇವರು ಅಬ್ರಾಮದ ಒಡಂಬಡಿಕೆ ಮಾಡ್ತಾರೆ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ. 12ನೇ ಅಧ್ಯಾಯ ವಾಕ್ಯ 1 ಹೇಳುತ್ತೆ. ಅಬ್ರಾಮ್ ದೇವರು ಹೇಳ್ತಾರೆ, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಪಡಿಸ್ತೇನೆ, ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನ ಆಶೀರ್ವಾದ ನಿಧಿ ಆಗ್ತೀಯ, ನಿನ್ನ ಅರಸೋರನ್ನು ಅರಸ್ತೇನೆ, ನಿನ್ನ ಶಪಿಸ್ತೇನೆ, ನಿನ್ನ ಮೂಲಕವಾಗಿ ಭೂಮಿ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. ಹೇಳಿ, ನಿನ್ನ ಮೂಲಕ ಭೂಮಿಯ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುತ್ತೆ. ಆಶೀರ್ವಾದ ಉಂಟಾಗುತ್ತದೆ. ಆಶೀರ್ವಾದ ಉಂಟಾಗುತ್ತೆ. ಆಶೀರ್ವಾದ ಉಂಟಾಗುತ್ತದೆ. ಆಶೀರ್ವಾದ ಉಂಟಾಗುತ್ತೆ. ಆಶೀರ್ವಾದ ಉಂಟಾಗುತ್ತದೆ. ಒಡಂಬಡಿಕೆ ನೀವು ಒಳಗೆ ಬಂದ್ಬಿಟ್ರೆ ಆಶೀರ್ವಾದ ಅನ್ನೋದು ಆರಂಭ ಆಗೋದು. ಅದಕ್ಕೆ ದೇವರು ಒಡಂಬಡಿಕೆ ಮಾಡ್ಕೊಳ್ತಾರೆ ಅಬ್ರಾಮನಿಗೆ. ಹಿ ವಾಸ್ ನಾಟ್ ಎ ಹೋಲಿ ಮ್ಯಾನ್, ಹಿ ವಾಸ್ ನಾಟ್ ಎ ರೈಚಿಯಸ್ ಮ್ಯಾನ್, ಹಿ ವಾಸ್ ಐಡಲ್ ವರ್ಷಿಪರ್. ಹಿ ಡೋಂಟ್ ನೋ ಹೂ ಇಸ್ ಗಾಡ್, ಹಿ ಡೋಂಟ್ ನೋ ಹೂ ವಾಸ್ ದ ಲಿವಿಂಗ್ ಗಾಡ್. ನಿಜವಾದ ದೇವನ ಅರಿದೇ ಇರೋನು. ಆಗ ದೇವರೇ ಬಂದು ಫಸ್ಟ್ ಗಾಸ್ಪಲ್ ಅವ್ನಿಗೆ ಹೇಳ್ತಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗಾಡ್ ಹಿಮ್ಸೆಲ್ಫ್ ಕೇಮ್ ಡೌನ್ ಅಂಡ್ ಗೇವ್ ದ ಗಾಸ್ಪಲ್ ಟು ಅಬ್ರಾಮ್. ಈ ಡೋಂಟ್ ನೋ ಅಬೌಟ್ ಕ್ರೈಸ್ಟ್. ದೇವರೇ ಬಂದು ಮಾತಾಡ್ತಾರೆ. ಅಲ್ಫಾನ್ಸ್ ಅವರು ಏನಂತ ಮಾತಾಡ್ತಾರೆ? ಅಬ್ರಾಮನೇ, ನೀ ನಿನ್ನ ಸ್ವದೇಶವನ್ನು ಬಿಟ್ಟು ನಾನು ಹೇಳೋ ದೇಶಕ್ಕೆ ನೋಡು, ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಹೊರಟು ಬಾ, ನನ್ನ ಮುಂದೆ ದೋಷ ಇಲ್ಲದ ನಡ್ಕೋ, ನನ್ನ ಮುಂದೆ ನೀತಿಯಾಗಿರು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ, ನಿನ್ನ ಮೂಲಕ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗೋದು. ಇದು ನಿಮ್ಮ ಆಶೀರ್ವಾದ. ದೇವ್ರ ಬ್ಲೆಸ್ಸಿಂಗ್ ಮಾಡ್ತಾರೆ. ನೀವು ಒಡಂಬಡಿಕೆ ಒಳಗಿದ್ರೆ ನೀವು ಆಶೀರ್ವಾದಾಗಿರ್ತೀರ. ಅದಕ್ಕೆ ಅಪ್ಪ ಹೇಳ್ತಾರೆ, ಉಪ್ಪು ರುಚಿಯಾಗಿದ್ರೆ ಎಲ್ಲ ಓಕೆ, ಆದರೆ ಉಪ್ಪು ಸಪ್ಪಗಾದರೆ ಮತ್ತೆ ಯಾವುದಕ್ಕಾಗಿ ಅದು ಉಪಯೋಗವಾದಿತ್ತು? ಜನರ ಕಾಲಿನ ತುಳಿತಕ್ಕೆ ಹೊರತಾಗಿ ಬೇರೆ ಯಾವುದಕ್ಕೂ ಉಪಯೋಗ ಆಗೋದಿಲ್ಲ ಅಲ್ವಾ? ಎಷ್ಟೇ ದೊಡ್ಡ ಅಡುಗೆ ನೀವು ಮಾಡಿ, 10 ಲಕ್ಷ ಕೊಟ್ಟು ಅಡುಗೆನೇ ನೀವು ಮಾಡಿದ್ರು ಕೂಡ ಕೊನೆಗೆ ಒಂದು ಅರ್ಧ kg ಉಪ್ಪು ಹಾಕಲಿಲ್ಲ ಅಂದರೆ ಅಯ್ಯೋಯ್ಯೋ ಏನು ಚೆನ್ನಾಗೇ ಇಲ್ಲ ಅಂದ್ಬಿಡ್ತಾರೆ ನೋಡಿ ಅಲ್ವಾ? ಕೊನೆಗೆ ಹಾಕೋ ಉಪ್ಪಿದೆಯಲ್ಲ ಅದೇ ಆ ಮನುಷ್ಯನಿಗೆ ಟೇಸ್ಟ್ ಕೊಡುತ್ತೆ. ಆಗ ದೊಡ್ಡ ಅಡುಗೆನೇ ಮಾಡ್ಬೋದು. ಈ ಸಭೆಯಲ್ಲಿ ಚೆನ್ನಾಗಿ ಆಡ್ಬೋದು, ಸಭೆಯಲ್ಲಿ ಚೆನ್ನಾಗಿ ಬರ್ತಿರ್ಬೋದು, ಆದರೆ ನಿಮ್ಮ ಲೈಫಲ್ಲಿ ನಿಮ್ಮ ಸಾಕ್ಷಿ ಅನ್ನೋದು ಇಲ್ಲ ಅಂದರೆ ಅದು ಉಪ್ಪಿಲ್ದಿರೋವಂಥ ಜೀವಿತ ನಿಮ್ಮ ಜೀವನ. ಯು ಮಸ್ಟ್ ಕ್ಯಾರಿ ದ ವಿಟ್ನೆಸ್ ಆಫ್ ಗಾಡ್. ದಟ್ ಈಸ್ ದ ಸಾರ್, ದಟ್ ಈಸ್ ದ ಸಾಲ್ಟ್ನೆಸ್ ಆಫ್ ಗಾಡ್. ಅದು ಒಂದು ಸಾರವಾದ ಉಪ್ಪಾಗಿ ರುಚಿಯಾಗಿರತಕ್ಕಂಥ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರಬೇಕು. ಅದಕ್ಕೆ ಆ ಸಾಕ್ಷಿ ಬರಬೇಕು. ಅಬ್ರಾಮನ್ ಸಾಕ್ಷಿಯುಳ್ಳವನಾಗಿದ್ದ. ಯಾವ ವಿಗ್ರಹಾರಾಧನೆಗೆ ಹೋಗದೆ, ಯಾವ ತಂಟೆ ತಕರಾರಿಗೆ ಹೋಗದೆ, 24 hours he was after God, he was praying with God, he was praising with God, he was every time he was meditating on the words of the Lord Jesus Christ. ದೇವರ ವಾಕ್ಯನ ಹಗಲು ಇರುಳು ಅದನ್ನು ಧ್ಯಾನ ಮಾಡ್ಕೊಂಡು ಇದ್ದಿದ್ದಕ್ಕೆ ಅವನ ಜೊತೆ ಕವನೆಂಟ್ ಮಾಡ್ಕೊಳ್ತಾರೆ. ಆಗ ಕವನೆಂಟ್ ಏನು ಮಾಡಿಬಿಡುತ್ತೆ? ನಿನ್ನನ್ನು ಫಸ್ಟು ಸನ್ಮಾನ ಮಾಡೋಕ್ಕೆ ರೆಡಿ ಮಾಡುತ್ತೆ. Proverbs chapter 3 verse 6 to 10, 9 and 10 ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ದೇವರಾದ ಯೆಹೋವನನ್ನು ನಿನ್ನ ಆದಾಯದಿಂದಲೂ ಬೆಳೆ ಕಾಣಿಕೆಗಳಿಂದಲೂ ನೀನು ಕರ್ತನನ್ನು ಸನ್ಮಾನಿಸು. ಹಾಗೆ ಸನ್ಮಾನ ಮಾಡಬೇಕಾದ್ರೆ ಅದೇನು ಮಾಡುತ್ತೆ? ನಿನ್ನನ್ನು ಆಶೀರ್ವಾದದಲ್ಲಿ ತೆಗೆದುಕೊಂಬರುತ್ತೆ. ಸೊ ದ ಕವನೆಂಟ್ ವಿಲ್ ಅನ್ಲಾಕ್ ದ ಅಬಂಡೆನ್ಸ್. ಆ ಒಡಂಬಡಿಕೆ ಏನು ಮಾಡುತ್ತೆ? ನಿನ್ನನ್ನು ಆಶೀರ್ವಾದಗಳನ್ನು ಅದು ಬಿಡುಗಡೆಗೊಳಿಸ್ಬಿಡುತ್ತೆ. ದ ಕವನೆಂಟ್ ವಿಲ್ ಅನ್ಲಾಕ್ ದ ಅಬಂಡೆನ್ಸ್ ಆ್ಯಂಡ್ ದ ಕನ್ಫೆಷನ್ ವಿಲ್ ಎಸ್ಟಾಬ್ಲಿಷ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಅರಿಕೆ ಏನು ಮಾಡುತ್ತೆ? ಬಾಯಿ ಅರಿಕೆ ಆ ಆಶೀರ್ವಾದನ ಸ್ಥಾಪನೆ ಮಾಡುತ್ತೆ. ಇಟ್ ಈಸ್ ಬಿನ್ ಕನ್ಫೆಷನ್ ಎಸ್ಟಾಬ್ಲಿಷ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಆ್ಯಂಡ್ ಕ್ಯಾರಿಡ್ ಬೈ ದ ಏಂಜಲ್ಸ್ ಆಫ್ ಗಾಡ್. ದೇವದೂತರಿಂದ ಅದು ತೆಗೆದುಕೊಂಡು ಬರುತ್ತೆ. ಆ್ಯಂಡ್ ಒಬಿಡಿಯನ್ಸ್ ವಿಲ್ ಗಿವ್ ದ ಗ್ರೇಸ್ ಟು ಈಟ್ ದ ಫ್ರೂಟ್ ಆಫ್ ದಟ್ ಬ್ಲೆಸ್ಸಿಂಗ್. If you are willing and obedient, God will give you the grace to eat the fruit of this land. ನೀವು ಒಪ್ಪಿಕೊಂಡು ವಿಧೇಯರಾದರೆ ನೀವು ಒಪ್ಪಿಕೊಂಡು ವಿಧೇಯರಾದರೆ ಈ ದೇಶದ ಎಲ್ಲ ಸತ್ಫಲಗಳನ್ನ ಅನುಭವಿಸುವಿರಿ. ಆಗ ವಾಕ್ಯಲ್ಲಿದೆ ಐಸಾಯ ಚಾಪ್ಟರ್ 1 verse 18 and 19 ಅಲ್ವಾ? ನೀವು ಒಪ್ಪಿಕೊಂಡು ವಿಧೇಯರಾದರೆ ದೇಶದ ಸತ್ಫಲ. ನೋಡಿ, ನಾನು ಒಪ್ಕೊಂಡಿದ್ದೀನಿ. ಬೆಳಗ್ಗೆ ಇಡ್ಲಿ ದೋಸೆ ತಿಂತಾಯಿದ್ದೀನಿ, ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀನಿ, ರಾತ್ರಿ ಸೂಪ್ ಕುಡಿತಾ ಇದ್ದೀನಿ. ದೇವ್ರಿಗೆ ಸ್ತೋತ್ರ. ಯಾಕೆ ಹೇಳ್ತೀನಿ ಅಂದರೆ, ನನ್ನ ಪ್ರಿಯ ಮಕ್ಕಳೇ, ಅದ್ಭುತವಾದ ಕಾರ್ಯ. ನೀವು ಒಡಂಬಡಿಕೆ ಒಳಗಿದ್ರೆ ಯು ಆರ್ ಕಾಸ್ಟ್ಲಿಯೆಸ್ಟ್ ಪರ್ಸನ್. ಅಲ್ವಾ? ಇವಾಗ ನಾವು ಬೆಲೆ ಇಲ್ಲ ಅಂದರೆ ನಮ್ಮ ತುಳು ಜನ ಹೇಳ್ತಾರೆ, ಊರು ಕಾಸಿಗೆ ಬೆಲೆ ಹೆಚ್ಚಿಸಿ ಹೋಗ್ಬೇಡಪ್ಪ, ಅಲ್ಲದೆ ಹೋಗ್ಬೇಡ. ನೋಡಿ, ಬೆಲೆ ಅನ್ನೋದೇ ನಾವು ಮಾತಾಡ್ತಾರಲ್ಲಿ. ಆ ಬೆಲೆ ಯಾವಾಗ ಬರುತ್ತೆ ಅಂದರೆ, ವೆನ್ ಯು ಎಂಟರ್ ದ ಕವನೆಂಟ್, your value will increase. Amen. Hallelujah. Your value will increase.
ದೇವ್ರ ನಮಗೆ ಸ್ತೋತ್ರವಾಗಲಿ. ಅದಕ್ಕೆ ನಾನು ಹೇಳ್ತೇನಲ್ಲ, ನಿಮ್ಮ ಬೆಲೆ ಬಂದು ಅಥೆಂಟಿಕೇಟ್ ಆಗಲಿಲ್ಲ ಅಂದರೆ ದ ನೋಟ್ ಈಸ್ ಅಥೆಂಟಿಕೇಟೆಡ್ ಬೈ ಇಟ್ಸ್ ವ್ಯಾಲ್ಯೂ ಅಂತ ಹೇಳ್ತಾರೆ. ದ ಕರೆನ್ಸಿ ಇಸ್ ಅಥೆಂಟಿಕೇಟೆಡ್ ಬೈ ಇಟ್ಸ್ ವ್ಯಾಲ್ಯೂ. ಆಗ ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ನಿರ್ಮಲ ಅವರೇ, ಅಲ್ಫೋನ್ಸ್ ಅವರೇ, ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ಇನ್ನು 10 ರೂಪಾಯಿ ಮಾಮ ಆಗಿರಬಾರ್ದು, ನಾವು 100 ರೂಪಾಯಿ ಮಾಮ ಆಗಬೇಕು, ಬಿಂದಾಸ್ ಆಗಬೇಕು, ಕರ್ತನಿಗೆ ಘನವಾಗಿ ಕೊಡಬೇಕು. Hallelujah. ಚಿಕ್ಕದಾಗಿ ಕೋಂಪ್ಟಿ ಮಾಮ ಥರ ಇಷ್ಟು ಉಪ್ಪಿನಕಾಯಿ ತಂದೆ, ಇದ್ರಲ್ಲಿ ಕಾಲು ತಿನ್ನಬೇಕು, ಇದ್ರಲ್ಲಿ ಮುಕ್ಕಾಲು ಹಂಗಿಡ್ಬೇಕು, ತಿರ್ಗಾ ಫ್ರಿಜ್ಜಲ್ಲಿ ಇಕ್ಬೇಕು, ತಿರ್ಗಾ ಕಾಲು ತಿನ್ನಬೇಕು ಅಂತ ಎಷ್ಟೋ ಜನ ಕೋಂಪ್ಟಿ ಜೀವನ ಮಾಡ್ತಾ ಇದ್ದಾರೆ. ಒಂದೇ ಕೋಳಿನ 1 ತಿಂಗಳು ತಿಂತಾರೆ ನೋಡಿ ಕೆಲವರು. ಒಂದೇ ಕೋಳಿನ 30 ತುಂಡು ಮಾಡಿ ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ದಿನಕ್ಕೆ ಒಂದೊಂದೇ ಕೋಳಿ ತಿನ್ನೋದು ಪೀಸು. ನಿಮಗೆ ಗೊತ್ತುಂಟಾ, ಕೋಳಿ ಬೆಲೆ ಜಾಸ್ತಿ ಉಂಟು ಇವಾಗ. ಅಯ್ಯೋ ತುಂಬ ಬೆಲೆ ಮಾರಾಯ, ತಿನ್ನಬಾರ್ದು ನಾವು. 1 ತುಂಡು ಸಾಕು ನಮಗೆ. ದುಡ್ಡು ಉಳಿಸ್ತಾರೆ. 30 ತುಂಡು ಮಾಡಿಬಿಟ್ರೆ ಕೋಳಿನ. ಕೋಳಿ ಹೇಳುತ್ತೆ, ಬಡಪಾಯಿ ನನ್ನ ಮಗನೇ ಇಷ್ಟು ತುಂಡು ಮಾಡಿದ್ಯಲ್ಲ ನನ್ನ ಅಂತೇಳಿ. ಫ್ರಿಜ್ಜಲ್ಲಿ ಇಟ್ಟು 25, 21 ದಿನ, 22ನೇ ದಿನ, 23ನೇ ದಿನ ಬೆಲೆಯವರೇ 35 ದಿನ ತುಂಡು ತಿನ್ನಬೇಕಾದ್ರೆ ಅದು ಫ್ರಿಜ್ಜಲ್ಲೇ ಕೊಳ್ದೋಗೈತೆ. ಇವರು ತಿಂದಿದ್ದೆ ಹಿಂದ್ಗಡೆ ಡ್ರಮ್ಮಿಂದ ಲೂಸ್ ಮೋಷನ್ನು ಅಲ್ವಾ. ಡ್ರಮ್ಮಿಂದ ಲೂಸ್ ಮೋಷನು, ಹೊಟ್ಟೆ ಒಳಗಡೆ ಗುಡು ನೋವ್ತಾ ಇದೆ. ಯಾಕೋ ಗುಡುಗುಡು ಆಗ್ತಾ ಇದೆ, ತುಂಬ ಆಗ್ತಾ ಇದೆ. ಲೂಸ್ ಮೋಷನ್ ಆಗಿ ಡಿಹೈಡ್ರೇಷನ್ ಆಗಿ ಕೊನೆಗೆ ಆಂಬುಲೆನ್ಸ್ ಬಂದು, ಆಂಬುಲೆನ್ಸ್ನ ಇವ್ರ ಅಕ್ಕವನ್ನು ಕರ್ಕೊಂಡು ಮಣಿಪಾಲಲ್ಲಿ ಅಡ್ಮಿಟ್ ಮಾಡಿ ಹೂವಿನ ಸನ್ಮಾನದೊಂದಿಗೆ ಅವಳಿಗೆ ಸನ್ಮಾನ ಮಾಡಿ. ಯಾವ ಸನ್ಮಾನ ಯಾವುದು ICL ಹಾಕ್ತಾರಲ್ಲ, ಟ್ಯೂಬ್ಗಳೆಲ್ಲ ಹಾಕಿ ಸನ್ಮಾನ ಮಾಡಿ ಒಳಗೆ ಮಲಗಿಸಿಬಿಟ್ಟು ರೊನಾಲ್ಡೋ ಅವರೇ ಮಲಗಿಸಿ ಎಲ್ಲ ಆಗಿ ಅವನು ಹೇಳ್ತಾರೆ ಚೆನ್ನಾಗಾಗೋಯ್ತು ಬಿಡಿ. ಇಲ್ಲ ಇನ್ನೂ ಒಂದಿರುತ್ತೆ, ಇನ್ನೂ ಅಬ್ಸರ್ವೇಷನ್ ಇರಬೇಕು ನೀವು. 2ನೇ ದಿನ ಆಯಿತು, ಇಲ್ಲ ಇನ್ನೂ ಅಬ್ಸರ್ವೇಷನ್ ಇರಬೇಕು. ಯಾರೋ ದೊಡ್ಡವ್ರು ಗಾದೆ ಹೇಳಿದ್ರು, ಫ್ಯಾನ್ ನಮ್ಮನ್ನ ಬೆವರಕ್ಕೆ ಬಿಡ್ತಿಲ್ಲ, ಮಿಕ್ಸಿ ನಮ್ಮನ್ನ ರುಬ್ಬಕ್ಕೆ ಬಿಡ್ತಿಲ್ಲ, ಕಾರ್ ನಮ್ಮನ್ನ ನಡೆಯೋಕ್ಕೆ ಬಿಡ್ತಿಲ್ಲ, ಫೋನ್ ನಮ್ಮನ್ನ ಮಾತಾಡೋಕ್ಕೆ ಬಿಡ್ತಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಡಾಕ್ಟ್ರು ಕೂಡ ನಮ್ಮನ್ನ ಡಿಸ್ಚಾರ್ಜ್ ಹಾಕಿ ಬಿಡ್ತಿಲ್ಲ. ಕರೆಕ್ಟ್ ಮಾತು. ಮೊದಲೆಲ್ಲ ನಾವು ರುಬ್ತಾ ಇದ್ವಿ, ಗೊತ್ತಾ ಅನಿಸಿಲ್ಲ ಅವರೇ? ರುಬ್ತೀರಾ ಇವಾಗ? ಮಿಕ್ಸಿ ಬಂದ್ಬಿಡ್ತು. ದೇವ್ರಿಗೆ ಸ್ತೋತ್ರ. ಮೊದಲೆಲ್ಲ ಫ್ಯಾನಲ್ಲಿ ಬೀಸಣಿ ಹಿಂಗೆ ಅಂತ ಇದ್ವಿ, ಉಸೋ ಅಂತ ಒರೆಸ್ಕೊಳ್ತಾ ಇದ್ರಿ. ಇವಾಗ ಉಸೋ ಇಲ್ಲ, ಫುಲ್ AC ಬಂದ್ಬಿಡ್ತು. ಅದು ಬೆವರಕ್ಕೆ ಬಿಡಲ್ಲ ನಿಮ್ಮನ್ನು, ಮಿಕ್ಸಿ ರುಬ್ಬಕ್ಕೆ ಬಿಡಲ್ಲ, ವಾಷಿಂಗ್ ಮಿಷನ್ನು ಒಗೆಯೋಕ್ಕೆ ಬಿಡೋದಿಲ್ಲ, ಕಾರ್ ನಮ್ಮನ್ನು ನಡೆಯೋಕ್ಕೆ ಬಿಡೋದಿಲ್ಲ. ಕಾರ್ ಒಳಗೆ ಕೂತು ಏನಾಯಿತು, ಡಿಕ್ಕಿ ದೊಡ್ಡದಾಗೋಯ್ತು ನೋಡಿ. ದೊಡ್ಡದಾಗಿ ಕಾಲು ನೋವು ಬಂದ್ಬಿಡ್ತು. ಕೊನೆಗೆ ಡಾಕ್ಟ್ರ್ ಹೇಳ್ತಾರೆ, ನೀವು ಮತ್ತೆ ಸೈಕಲ್ ತುಳಿಬೇಕು, ರೀಸೈಕಲ್. ಹೋಗಿ ಸೈಕಲ್ ತುಳಿದು ಕಾಲು ನೋವು ಬಂತು, ಕಾಲು ನೋವಾಗಿ ಸ್ಕೂಟ್ರ್ ಬಂತು, ಸ್ಕೂಟ್ರ್ ಓಡಿಸಿ ಸೊಂಟ ನೋವು ಬಂದು ಕಾರು ಬಂತು, ಕಾರು ಓಡಿಸಿ ಹೊಟ್ಟೆ ಬಂತು, ಹೊಟ್ಟೆ ಕರಗಿಸಲು ಮತ್ತೆ ಸೈಕಲ್ ಬಂತು, ರೀಸೈಕಲ್. ಹಲೋ, ಬಿಡಲ್ಲ, ರುಬ್ಬಕ್ಕೆ ಬಿಡಲ್ಲ. ಅವೆಲ್ಲ ಕಷ್ಟಪಡ್ತಿದ್ವಿ. ಅದಕ್ಕೆ ಡಾಕ್ಟ್ರು ಕೂಡ ಡಿಸ್ಚಾರ್ಜ್ ಆಗೋಕ್ಕೆ ಕೊನೆಗೆ 7 ದಿನ ಆದಮೇಲೆ ಡಿಸ್ಚಾರ್ಜ್ ಆಗಿ ಬಿಟ್ರಂತೆ. ಬಿಲ್ ಬಂದು 92,000 ರೂಪಾಯಿ ಬಿಲ್ ಬಂದೈತಿ. 90 ಕೋಳಿ 1 kg ಎಷ್ಟು? ಹಲೋ, ಡಾಕ್ಟ್ರೆಲ್ಲ ರಿಪೋರ್ಟ್ ತಂದ್ರಂತೆ, ಎಲ್ಲ ತಂದು ಅದು ಇದು ಎಂಡೋಸ್ಕೋಪಿ ಎಲ್ಲ ಮಾಡಿ ಕೊನೆಗೆ ಫೈನಲ್ ಆಗಿ ಬನ್ನಿ ಆಚಾರ್ಯರೇ ಕೂತ್ಕೊಳ್ಳಿ, ಏನೇ ಕುಲ್ಲೆ ದಾದಾ, ಈ ಪೇಪರಲ್ಲಿ ನಿಮ್ಮದು ದಾದಾ ಗೊತ್ತುಂಟಾ, ನಿಮ್ಗೇನು ಗೊತ್ತುಂಟಾ, ಏನಾಯ್ತು ಗೊತ್ತಾ ನೋಡಿ, ನಿಮ್ಮ ಹೊಟ್ಟೆಯೊಳಗೆ ಯಾವುದೋ ಒಂದು ಮಾಂಸ ತುಂಬ ದಿವಸ ಫ್ರಿಜ್ಜಲ್ಲಿ ಇಟ್ಟು ತಿಂದ ನಿಮಿತ್ತವಾಗಿ ನಿಮ್ಮ ಫುಡ್ ಪಾಯ್ಸನ್ ಆಗಿದೆ. ಇವನು ಫುಡ್ ಪಾಯ್ಸನ್ ಅಂತ ಹೇಳೋಕ್ಕೆ 92,000 ರೂಪಾಯಿ ಕೊಡಬೇಕಾಯ್ತು. ಆ 92,000 ರೂಪಾಯಿದಲ್ಲಿ ಅಲ್ಫೋನ್ಸ್ ಎಷ್ಟು kg ಕೋಳಿ ಬಂದಿರೋದು? ಫ್ರೆಶ್ ಆಗಿ ತಿನ್ಬೋದಾಯ್ತಾರೆ ಅಲ್ವಾ? ನನ್ನ ಪ್ರಿಯ ಮಕ್ಕಳೇ, ಅದಕ್ಕೆ ಹೇಳ್ತೀನಿ, ಏನೋ ಉಳ್ಸೋಕ್ಕೋಗಿ ಏನೋ ಕಳ್ಕೊಬೇಡಿ, ಏನೋ ಕಳ್ಕೊಬೇಡಿ. ಧಾರಾಳಗಿರಿ. ಆ ಧಾರಾಳತೆ ನಮಗೆ, ಅದಕ್ಕೆ ಕವನೆಂಟ್ ಒಳಗೆ ನೀವು ಬಂದುಬಿಟ್ರೆ ದೇವ್ರು ಹೇಳ್ತಾರೆ, ನನ್ನ ಆಶೀರ್ವಾದ ನಿಮ್ಗೆ ಹೊತ್ಕೊಂಡ್ಬಂದ್ಬಿಡುತ್ತೆ. ಕವನೆಂಟ್ ವಿಲ್ ಅನ್ಲಾಕ್ ದ ಅಬಂಡೆನ್ಸ್ ಆಫ್ ದ ಹೆವೆನ್. ಆಗ ಪರಲೋಕ ನಾವು ಇಲ್ಲಿ ತರಬೇಕಾದ್ರೆ, ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮ ಬೆಳೆ ಕಾಣಿಕೆಗಳಿಂದ ಪ್ರಥಮ ಪಾಲುಗಳನ್ನು, ಆದಾಯಗಳನ್ನು, ನಿಮ್ಮ ದಶಭಾಗಗಳನ್ನು ಆಲೈಕೆ ಕೊಂಡು ತನ್ನಿರಿ, ನಾನು ಆಕಾಶದ ದ್ವಾರಗಳನ್ನ ತೆರೀತೇನೆ. ಕೊಡೋದಿಲ್ಲಿ, ಡೋರ್ ಓಪನ್ ಆಗೋದು ಹೆವೆನಲ್ಲಿ. Giving is here, but the door is in the heavenly place. God says, I'll open the windows of the heaven and shower every blessing, so that your room will not enough to receive that blessing, people of God. ಅಲ್ಲಿವರೆಗೆ ನಿಮ್ಮ ಆಶೀರ್ವಾದ ಮಾಡ್ತಾರೆ. ಯಾವುದು ತುಂಬಿರೋ ಹಾಗೆ ಇದುವರೆಗೆ ನೀವು ಕೇಳಿದಿರೋ ಆಶೀರ್ವಾದ ಎದ್ದು ಬಂದು ಬೀಜ ಬಿತ್ತಕ್ಕೆ ಆರಂಭ ಮಾಡಿ ಇದುವರೆಗೆ ಅಪ್ಪ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಪಡಿಸಿ ಆಶೀರ್ವಾದ ಮಾಡ್ತಾರೆ. ಥ್ಯಾಂಕ್ ಯು ಲಾರ್ಡ್.
జయ కల్వా రక్త జయ వీడుగా రక్త జయ హల్లెలూయా రక్త జయ కల్వారి యేసువిన రక్త జయ కారుణ్య దేవన రక్త జయ కల్వారి యేసువిన రక్త జయ కారుణ్య దేవన రక్త జయ రక్త జయ ఓ రక్త జయ రక్త జయ హల్లెలూయా రక్త జయ కల్వారి యేసువిన రక్త జయ కారుణ్య దేవన రక్త జయ కల్వారి యేసువిన రక్త జయ ಕಾರುಣ್ಯ ದೇವನ ರಕ್ತ ಜಯ. ಹಾಗೆ ಯಾವಾಗ ನೀವು ಕೊಡೋಕ್ಕೆ ಆರಂಭ ಮಾಡ್ತೀರಾ ನಿಮ್ಮ ಕೈಗಳು ಸ್ಟ್ರಾಂಗ್ ಆಗುತ್ತೆ. ಗಾಡ್ ವಿಲ್ ಎಂಪವರ್ ಯುವರ್ ಹ್ಯಾಂಡ್ಸ್ ಟು ಪ್ರಾಸ್ಪರ್. ಯು ವಿಲ್ ಎಂಪವರ್ ಯುವರ್ ಹ್ಯಾಂಡ್. ನಿಮ್ಮ ಕೈಗಳಿಗೆ ಇನ್ನೂ ಹೆಚ್ಚು ಬರೋ ಹಾಗೆ ಮಾಡ್ತಾರೆ ಅದನ್ನು. ಅದಕ್ಕೆ ವಾಕ್ಯ ಹೇಳಿದೆ, ಕೊಡಿರಿ ಆಗ ನಿಮಗೆ ಕೊಡಲ್ಪಡುತ್ತದೆ. ಮತ್ತೆ ನೀವು ಕೊಡಕ್ಕೆ ಹೋಗ್ತೀರಾ ದೇವರ ರಾಜ್ಯಕ್ಕೆ. ಅದಕ್ಕೆ ಆ ವಿಧವೆ ಏನು ಮಾಡಿದ್ಲು, ಆ ಬಾಲಕ ಬಂದು ಆ 5 ರೊಟ್ಟಿ 2 ಮೀನನ್ನು ದೇವರ ಸನ್ನಿಧಾನದಲ್ಲಿ ಅವನು ಕೊಡಬೇಕಾದ ಅವನ ಕೈ ಎಂಪವರ್ ಆಯಿತು. ಎಂಪವರ್ ಆಗಿ ಹಿಂಗೆ ಕೊಟ್ಟಿದ್ದ, ಕೊನೆ ಹಿಂಗೆ ಹಿಡ್ಕೊಂಡ್ಬಿಟ್ಟ ಕೈ. ಆಮೆನ್. ಅಲ್ವಾ, ತಲೆ ಮೇಲೆ ಬುಟ್ಟಿ ಹಿಡ್ಕೊಂಡ್ಬಿಟ್ಟ. ಅಲ್ಫೋನ್ಸ್ ಅವ್ರು ಹಿಂಕೊಟ್ಟು 5 ರೊಟ್ಟಿನ ಇಷ್ಟೇ ಅಪ್ಪ ಇರೋದಂತ. ದೇವರನ್ನು ತಗೊಂಡು ಯಾವಾಗ ತಗೊಳ್ತಾರೆ, ದ ಮೂಮೆಂಟ್ ವೆನ್ ದ ಬ್ರೆಡ್ ಅಂಡ್ ದ ಲೋವ್ ಕೇಮ್ ಇನ್ ದ ಹ್ಯಾಂಡ್ ಆಫ್ ದ ಲಾರ್ಡ್, ಗಾಡ್ ಬ್ಲೆಸ್ಡ್ ಇಟ್ ಅಂಡ್ ಗಾಡ್ ಬ್ರೋಕ್ ಇಟ್ ಅಂಡ್ ಗಾಡ್ ಗೇವ್ ಇನ್ ದ ಹ್ಯಾಂಡ್ಸ್ ಆಫ್ ದ ಅಪೋಸ್ಟಲ್ ಅಂಡ್ ಇಟ್ ಬಿಗನ್ಸ್ ಟು ಸ್ಟಾರ್ಟ್ ಮಲ್ಟಿಪ್ಲೈ. ಅದೇನಾಯ್ತು, ಮಲ್ಟಿಪ್ಲೈ ಆಗಿ ಸ್ಟಾರ್ಟ್ ಆಯಿತು. ಮಲ್ಟಿಪ್ಲೈ ಆಗ್ತಾ 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 50-60 ಸಾವಿರ ಜನ ತಿಂದ ಆದಮೇಲೆ ಇನ್ನೂ ಎಷ್ಟು ಮುಡಿತು ಸ್ವಾತಿ ಅವರೇ? 12 ಬುಟ್ಟಿಗಳು. 12 ಬುಟ್ಟಿಗಳು, 12 ಬುಟ್ಟಿಗಳು ಇನ್ನು ಮಿಗಲ್ಪಟ್ಟಿತ್ತು. ಅವ್ನು ಕೊಡಬೇಕು, ಹಿಂಗೆ ಕೊಟ್ಟಿದ್ದು. ಅದೇ ಹೋಗ್ಬೇಕಾದ್ರೆ ಹೆಂಗೆ ಹೋದ ಅವನು? ಶ್ವೇತ ಅವರೇ ತಲೆ ಮೇಲೆ ಬುಟ್ಟಿ ಹಿಡ್ಕೊಂಡು 12 ಜನ ಕರ್ಕೊಂಡು ಹೋದ ಬಾಡಿಗೆಗೆ. ಎತ್ಕೊಂಬರ್ರ ಮನೆಗೆ ಅಂತೇಳಿ ಬಾಡಿಗೆಗೆ. ಎಷ್ಟು ಬುಟ್ಟಿ ಎತ್ಕೊಂಬರ್ಗೆ ಎಷ್ಟಪ್ಪ ದುಡ್ಡು? ಏನೋ ಕೊಡಿ ಸಪ್ಪ, 20 ರೂಪಾಯಿ ಕೊಡ್ತೀಯ, ಬರ್ತೀಯ, ಬನ್ನಿ, ನಿಂಗೆ ಎಷ್ಟಪ್ಪ? 20. 12 ಜನ ಎತ್ಕೊಂಡು ಮನೆಗೆ ಹೋದ. ಅಮ್ಮ ಹೇಳ್ತಾರೆ, ನೀನು ಕೊಟ್ಟಿದ್ದು 5 ರೊಟ್ಟಿ ತಾನೆ, ಇದ್ಯಾರು ಇವರೆಲ್ಲ? ಅಮ್ಮ ಇದು ಬ್ಲೆಸ್ಸಿಂಗ್ ಅಮ್ಮ, ಅಪ್ಪನ ರಾಜ್ಯದಲ್ಲಿ ಬಿತ್ತಿದ್ದಕ್ಕೆ. ನನಗೆ ಗೊತ್ತಿಲ್ಲ. ಆ ಬುಟ್ಟಿ ತೊಗೊಂಡೋಗಿ ಮತ್ತೆ ಬೇರೆ ಬುಟ್ಟಿಗಳಿಗೆ ಖಾಲಿ ಬುಟ್ಟಿಗಳನ್ನು ಹಾಕ್ಕೊಂಡು ಹೋದೇನೋ ಗೊತ್ತಿಲ್ಲ. ಅದು ಇಡೀ ಊರಿಗೆ ಹೋಗಿರ್ಬೋದೇನೋ ಗೊತ್ತಿಲ್ಲ. ಇಡೀ ಊರೇ ಬಂದೇನೋ ಹುಡುಗನ ಮನೆಗೆ. ವಿ ಡೋಂಟ್ ನೋ ಹೌ ದ ಮಿರಕಲ್ ವರ್ಸ್ ಫ್ಲೋ. ಅಮ್ಮ ಹೇಳ್ತಾರೆ, ನಿಂಗೆ 5 ರೊಟ್ಟಿ ತಾನೇ ಕೊಟ್ಟು ಕಳಿಸಿದ್ದು. ಹೌ ಕಮ್ ದಿಸ್ 12 ಬಾಸ್ಕೆಟ್ಸ್ ಆರ್ ಕಮಿಂಗ್ ವಿತ್ ದ ಲೋಡೆಡ್ ಬ್ಲೆಸ್ಸಿಂಗ್? ಹೆಂಗೆ ಬಂತು? ಮಮ್ಮಿ ನಾ ಜೀಸಸ್ಗೆ ಕೊಟ್ಟೆ ಮಮ್ಮಿ, ಜೀಸಸ್ಗೆ ಕೊಟ್ಟಿದ್ದಕ್ಕೆ. ಜೀಸಸ್ ಟುಕ್ ದ ಬ್ರೆಡ್, he prayed that bread, he broke it and blessed it mummy. Hallelujah. Look at your 12 baskets are left over mummy. Hallelujah. Hallelujah. ಅದೇನೇ ನಿಮ್ಮ ಜೀವನದಲ್ಲಿ ಈ ಬೆಳೆ ಕಾಣಿಕೆ ಹಬ್ಬದಲ್ಲಿ ಆಶೀರ್ವಾದ ಹೆಂಗೆ ಬರುತ್ತಂದರೆ, ಲೆಕ್ಕಾಚಾರ ಮಾತ್ರ ಹಾಕ್ಬೇಡಿ ದೇವ್ರ ಹತ್ರ. ಕೆಲವು ನಾನು ನೋಡ್ತೀನಿ, ಕೆಲವು ಕೂತ್ರೆ ನಿಂತರೆ ಲೆಕ್ಕಾಚಾರ. ಆಟ ಓಡಿಸ್ತಾ ಇರ್ತಾರೆ, ಡೌನ್ ಬಂದರೆ ಆಫ್ ಮಾಡಿಬಿಡ್ತಾರೆ. ಆ ಡೌನ್ ಹಂಗೇ ಓಡಿಸ್ಕೊಂಡು ಹೋಗ್ತಾರೆ. ಪೆಟ್ರೋಲ್ ಕಮ್ಮಿ ಆಗ್ಬೇಕಂತೇಳಿ ಬಿಟ್ಟರೆ, ಅಪ್ಪು ಬಂತು ಅಂದರೆ ಎಂಜಿನ್ ಕರ್ಕೊಂಡು ತಳ್ಕೊಂಡು ಬಾ ಅಂತ ಹೇಳ್ತಾರೆ, ಪೆಟ್ರೋಲ್ ಉಳಿಬೇಕಂತೆ. ಜಿಂಜಿ ಅಂತೆ ಸಿಸ್ಟರ್ ಹೇಳ್ತಾರೆ. ಜಿಂಜಿ ಸಿಸ್ಟರ್ ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ, ಹೇಳಪ್ಪ ಹಾಗೆ ಅಂತ ಹೇಳಿ. ದರಿಗೆ ಸ್ತೋತ್ರ ಅಲ್ವಾ? ಉಳಿಸೋದೆಲ್ಲ ಒಂದೇ ಪಾತ್ರೆ ನೀರು, ಆ ಒಂದೇ ಪಾತ್ರೆಲೇ ಸ್ವಲ್ಪ ತೊಳೆಯೋದು. ಆ ಟ್ಯಾಪು ಬಿಡಲ್ಲ, ಲೈಟಾಗಿ ತೊಳೆಯೋದು. ಆ ಪಾತ್ರೆ ಸರಿಗೆ ತೊಳೆದಿರಲ್ಲ. ಒಂದೇ ಬಕೆಟ್ ನೀರು, ಒಂದೇ ಬಕೆಟಲ್ಲಿ 10 ಪ್ಯಾಂಟ್ ಹೋಗ್ಯೋದು. ಅದಲ್ಲೇ ಒದ್ದೋದು, ಅದಲ್ಲೇ ಎತ್ತೋದು, ಅದಲ್ಲೇ ಅದೋದು ಎತ್ತೋದು. ಕೇಳಿದ್ರೆ ನೀರು ವೇಸ್ಟ್ ಆಗುತ್ತೆ ಬರ್ತಾರೆ. ಅಲ್ಲ ಕಡೆಯ ನದಿನೇ ಕೊಟ್ಟವ್ರದ್ದೇ ನಿನಗೆ, ಸಮುದ್ರನೇ ಇಟ್ಟಾರೆ. ನೀವು ಒಂದು ಬಕೆಟಲ್ಲಿ 10 ಪ್ಯಾಂಟ್ ಹೋಗಿತ್ತೀಯ, ಹೋಗಿಬೋದು ಬೇರೆ, ತೊಂದರೆ ಇಲ್ಲ. ಅದು ನಿಜವಾಗ್ಲೂ ಹೋಗ್ದಂಗೆ ಇರುತ್ತೆ ಅದು ಅಲ್ವಾ? ಆ ಕೊಳೆ ಬಟ್ಟೆ ಎಲ್ಲ ಒಳಗೋಗಿ ಎಲ್ಲ ಪಾಟ್ಗೆ ಅಂಟ್ಕೊಂಡಿರ್ತದೆ ನೋಡಿ. ಅದು ಉಳಿಸೋದು ಬಿಡಿ. ಅಮೇರಿಕಲ್ಲೆಲ್ಲ ಹೆಂಗಿರುತ್ತಂದರೆ, ಅಮೇರಿಕಾ ಕೆನಡಾದೆಲ್ಲ ಹೆಂಡ್ತಿ ಏನೋ ಊರಿಗೆ ಹೋಗ್ಬಿಟ್ಲು ಅಂದರೆ, ಆ ದೊಡ್ಡ ಫ್ರಿಜ್ಜು ಅಲ್ಲೆಲ್ಲ ಡಬಲ್ ಡೋರ್ ಫ್ರಿಜ್, ನೀನೇ ಒಳಗೋಗ್ಬೋದು. ಅದರೊಳಗೆ ಎಲ್ಲ ಬಾಕ್ಸ್ಗಳು, January 1, January 2, January 3, January 4. ಆ ಫುಡ್ ಹಂಗಂಗೆ ಬಾಕ್ಸ್ ಇರುತ್ತೆ. January 1ಗೆ ಒಂದು ತೆಗಿಬೇಕು, ಅವನು January 2ಗೆ ತೆಗಿಬೇಕು. 30 ದಿನದ ಊಟ ಅಲ್ಲಿ ಹಾಕಿ, ಆ 30 ದಿನ ರೆಫ್ರಿಜರೇಟರ್ ಊಟ ಮಾಡಿ, ಕೊನೆಗೆ ಗಂಡ ವೀಸಿಂಗ್ ಪ್ರಾಬ್ಲಮ್ ಆಗಿ ಅಡ್ಮಿಟ್ ಆಗೋನೆ. ಕೊನೆಗೆ ಕಾರಣ ಅಂದರೆ ಫುಡ್ ಕೆಟ್ಟೋಗಿರೋ ತಿಂದಿದೆಯಾ ಅಂತ ಹೇಳ್ತಾರೆ ಅಲ್ವ. ಫ್ರೆಶ್ ಆಗಿ ತಿನ್ನಬೇಕು. ಅದಕ್ಕೆ ಅಪ್ಪ ಹೇಳಿದೆ, ಫ್ರೆಶ್ ಆಗಿ ಕೊಡ್ತೀನಿ.
ಆಕಾಶ ದ್ವಾರಗಳನ್ನ ತೆರೆದು ನಿಮ್ಮ ಮನೆ ಹಿಡಿಯಲಾರದಷ್ಟು ನಾನು ಸುವರ್ಗಳನ್ನ ಕೊಡ್ತೀನಿ ಅಂತ. Amen. Hallelujah. ಚಪ್ಪಾಳೆ ಬರ್ರಿ ದೇವರಿಗೆ. Hallelujah. Amen. Praise the Lord. Hallelujah. So God will empower your hand to prosper you. God empower the hand of the Joseph. God empower the hand of Jacob. God empower the hand of Abraham. God empower the hand of all the saints who are come in the presence of God. ದೇವರ ಸನ್ನಿಧಾನದಲ್ಲಿ ಯಾರೆಲ್ಲ ಮಕ್ಕಳು ರಾಜ್ಯಕ್ಕಾಗಿ ಬಿತ್ತಕ್ಕೆ ಆರಂಭ ಮಾಡಿದ್ರು ಅವರ ಕೈಗಳು ಬಲಶಾಲಿಯಾದ ಕೈಗಳಾಗಿ ಹೋಯ್ತು. Hallelujah. ಇವತ್ತು ನಿಮ್ಮ ಕೈಗಳು ಬಲಶಾಲಿ ಆಗತ್ತೆ. ಅದಕ್ಕೆ ಆರಾಧನೆ 7 ಬಾರಿ ಎದ್ದು ಬಂದು ಆ ಬೀಜ ಬಿತ್ತಕ್ಕೆ ನೀವು ಕಲಿಬೇಕು. ಯಾವಾಗ ನೀವು ಕಲಿತೀರಾ ಅಲ್ಲಿಂದ ನಿಮ್ಮ ಜೀವನ ಆರಂಭ ಆಗತ್ತೆ. ಎದೊಳದೇ ಇಲ್ಲ ಅಂದ್ರೆ ನೀನು ಯೋಚನೆ ಮಾಡ್ತೀಯಾ, ಅಯ್ಯೋ ಕೊಡದ ಬೇಡ ಅಂತ. ಇಲ್ಲ ಮಕ್ಕಳೇ, ಚಿಕ್ಕ ಮಕ್ಕಳು ಕೂಡ ನಮ್ಮ ಸಭೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾಕೆ? ದೇವರವರ ಹೃದಯದಲ್ಲಿ ಒಂದು ಮಹತ್ವವಾದ ದರ್ಶನ ಹಾಕಿದ್ದಾರೆ. ಅದಕ್ಕೆ ದೇವರು ಹಾಕಿರುತ್ತೆ, ಕರ್ತನ ಸನ್ನಿಧಾನದಲ್ಲಿ ನಾವು ಯಾವಾಗ ಆರಂಭ ಮಾಡ್ತೀವಿ ಕೊಡೋದಕ್ಕೆ, ಕವೆನೆಂಟ್ ವಿಲ್ ರಿಲೀಸ್ ದ ಅನ್ಲಾಕ್ ದ ಡಿಪೆಂಡೆನ್ಸ್ ಆ್ಯಂಡ್ ಕನ್ಫೆಷನ್ ಎಸ್ಟಾಬ್ಲಿಷ್ ದ ಬ್ಲೆಸ್ಸಿಂಗ್ ಆ್ಯಂಡ್ ಕ್ಯಾರಿಡ್ ಬೈ ದ ಏಂಜಲ್ ಆಫ್ ದ ಲಾರ್ಡ್ ಆ್ಯಂಡ್ ಒಬಿಡಿಯನ್ಸ್ ಸ್ಟೋರ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಫಾರ್ ಎವರ್. ಆ ವಿಧವೆ, ಆ ಹುಡುಗ ಸತ್ತು ಹೋದ. ಇವತ್ತು ಆ ಹುಡುಗ ಸತ್ತೋದ್ರು ಕೂಡ ಆ ಹುಡುಗನ ಕ್ರಿಯೆ ಇನ್ನೂ ಸಾಯಲಿಲ್ಲ. ದ ಬಾಯ್ ಡೈಡ್ ಬಟ್ ಈಸ್ ಕ್ರಿಯೆ ಈಸ್ ವರ್ಕ್ಸ್ ಫರ್ ನೆವರ್ ಡೈಡ್. ಇವತ್ತು ಕೂಡ ನಾವು ಓದ್ತಾ ಇದ್ದೀವಿ, ಅವನು ಸತ್ತೋಗಿದ್ದಾನೆ, ಅದು ಅವನು ಮಾಡಿದ ಕ್ರಿಯೆ ಸಾಯಲಿಲ್ಲ. ಅಬ್ರಾಮ್ ಸತ್ತೋದ, ಅದು ಅವನು ಕೊಟ್ಟಂಥ ಬಲಿ ಇವತ್ತವರೆಗೂ ಸಾಯಲಿಲ್ಲ. ಅದಕ್ಕೆ ನೀ ಕೊಡೋ ಕಾಣಿಕೆಗೆ ಅದಕ್ಕೆ ನಿರ್ಜೀವ ಇಲ್ಲ, ಅದಕ್ಕೆ ಜೀವ ಇದೆ. ಮೆಲ್ಕಿಚೇದಕನ ಮುಂದೆ ನೀ ಕೊಡ್ತೀಯ. ಅಬ್ರಾಮನು ಆ ಮೆಲ್ಕಿಚೇದಕನ ಮುಂದೆ ಆ ದಶಮ ಭಾಗ ಕೊಟ್ಟಿದ ತಕ್ಷಣ ಅಬ್ರಾಮ್ ಆ ಮೆಲ್ಕಿಚೇದಕ ಹೇಳ್ತಾನೆ, ಆಕಾಶ ಭೂಮಿ ಆಕಾಶ ಉಂಟು ಮಾಡಿದ ದೇವರು ನಿನ್ನನ್ನು ಆಶೀರ್ವದಿಸಲಿ. ಆಗ ಸೇವಕರ ಬಾಯಲ್ಲಿ ಏನಿಟ್ಟಿದ್ದಾರೆ? ಆಶೀರ್ವಾದ ಇಟ್ಟಿದ್ದಾರೆ. ನೀವು ಕಾಣಿಕೆ ತರಬೇಕಾದ್ರೆ ಆಶೀರ್ವಾದ ರಿಲೀಸ್ ಆಗುತ್ತೆ. ಇಟ್ ಇಸ್ ಎ ಇಂಟರ್ಚೇಂಜ್. ಅಲ್ಲಿ ಇಂಟರ್ಚೇಂಜ್ ಆಗುತ್ತೆ. ನೀ ಕೊಡಬೇಕಾದ್ರೆ ಗಿವ್ ಆ್ಯಂಡ್ ಪಾಲಿಸಿ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಬರಬೇಕಾದ್ರೆ ನೀ ದೇವ್ರ ಸನ್ನಿಧಿಗೆ ತಂದಿದ ತಕ್ಷಣ ಅದು ಏನಾಗುತ್ತೆ? ಕನ್ವರ್ಟ್ ಆಗಿ ಮತ್ತೆ ಬ್ಲೆಸ್ಸಿಂಗ್ ಆಗಿ ನಿಮ್ಮ ಮನೆಗೆ ವಾಪಸ್ ಬರುತ್ತೆ. ಬ್ಲೆಸ್ಸಿಂಗ್ ಆಗುತ್ತೆ. ಅದಕ್ಕೆ ಕರೆನ್ಸಿ ಅಂತ ಹೇಳ್ತಾರೆ. ದ ವರ್ಡ್ಲಿ ಕರೆನ್ಸಿ ಆ್ಯಂಡ್ ದ ಹೆವನ್ಲಿ ಕರೆನ್ಸಿ. ಪ್ರಪಂಚದ ಕರೆನ್ಸಿ ಏನು? ಗಾಂಧೀಜಿ ಇರೋ ನೋಟು ಅಲ್ವಾ? ಆ ನೋಟ್ ಇದ್ರೇ ನನಗೆ ನಿನಗೆ ಓಟು ಅಲ್ವಾ? ನೋಟ್ ಇಲ್ಲ ಅಂದರೆ ನಿನಗೆ ಓಟ್ ಇಲ್ಲ. ಆ ನೋಟ್ ಇಲ್ಲ ಅಂದರೆ ನಿನಗೆ ಬೆಲೆ ಇಲ್ಲ. ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಅದರಪ್ಪ, ನೋಟು ಅದಕ್ಕಿಂತ ದೊಡ್ಡಪ್ಪ ಅಲ್ವಾ? ಆ ನೋಟ್ ಅಲ್ಲಿ ಆ 3 ಕಾಸು ಬೆಲೆ ಇಲ್ಲ, ಅವ್ರ ಮನೆಗೆ ಹೋಗಬೇಡ. ನೋಡಿ, ಬೆಲೆ ಅನ್ನೋದೇನು? ಆ ನೋಟ್ ಇಟ್ಟು ತೋರಿಸ್ತೆ. ಏನು ಬೆಲೆ ಅದು? ನಿನ್ನ ಹಾಸ್ಪಿಟಾಲಿಟಿ, ನಿನ್ನ ಗಿವಿಂಗು, ನಿನ್ನ ಪ್ರೊಸ್ಪ್ಯಾರಿಟಿ, ನಿನ್ನ ಸಮೃದ್ಧಿ, ನಿನ್ನ ಐಶ್ವರ್ಯ, ನಿನ್ನ ಕೊಡುವಿಕೆ, ನಿನ್ನ ಔದಾರ್ಯ, ನಿನ್ನ ಅತಿಥಿ ಸನ್ಮಾನ, ಇದೆಲ್ಲ ನೀನು ಕೊಡಬೇಕಾದ್ರೆ ಅದು ಆಶೀರ್ವಾದ. ಕೆಲವು ಮನೆಗಳಿಗೆಲ್ಲ ಹೋಗಿ ಕೂತ್ಕೊಂಡು ನೋಡಿ, ಬಂದ್ಬಿಟ್ರಾ? ಅಲ್ಲ, ಕರೆದಿದ್ರಲ್ಲ ಅದಕ್ಕೆ ಬಂದಿದ್ದೀವಿ. ಯಾವಾಗ ಬಂದ್ರಿ? ಇವಾಗ ನಿಮ್ಮ ಮುಂದೆ ಥರ ಬಂದಿದ್ದೀನಿ. ನೀರು ಕುಡಿತೀರಾ? ಇನ್ನೇನು ವಿಷಾನ ಕುಡಿತೀನಿ, ನೀರು ಕುಡಿಯೋಕ್ಕೆ ಬಂದಿದ್ದೀನಿ ಅಲ್ವಾ? ನೀರು ಕುಡಿತೀರಾ? ಕೇಳೋದಿಲ್ಲಿ. ನೀರು ಕುಡಿತೀವಿ. ಬಿಸಿನೀರು ಕುಡಿತೀರಾ? ತಣ್ಣೀರು ಕುಡಿತೀರಾ? ತಣ್ಣೀರು. ಗಾಜಿನ ಲೋಟ ಬೇಕಾ? ಪ್ಲಾಸ್ಟಿಕ್ ಲೋಟ ಬೇಕಾ? ಇಲ್ಲ, ಕೈಯಲ್ಲೇ ಕೊಟ್ಬಿಡು, ಕುಡಿತೀನಿ. 108 ಕ್ವಶನ್ಗಳು. ಊಟ ತಿಂತೀರಾ? ಇನ್ನೇನು ಹುಲ್ಲ ತಿಂತಿದ್ದೀನಿ ಇಷ್ಟು ವರ್ಷ, ಊಟನೇ ತಿನ್ನೋಕ್ಕೆ ಬಂದಿರೋದು ನೋಡಿ. ಅವ್ರ ವಿಧ ನೋಡಿ. ಹಾಸ್ಪಿಟಾಲಿಟಿ ಅಂದರೆ ಬೇರೆಯವ್ರು ಹೆಂಗಿರ್ತಾರೆ, ಅಮ್ಮ ಕುತ್ಕೋ, ಇಲ್ಲ ಕುತ್ಕೋ, ಏನು ಊಟ ಬೇಕು, ಇಲ್ಲ ತಗೋ, ಇದನ್ನು ಕೊಡಿ ಅದನ್ನು ಕೊಡಿ, ಟೇಬಲ್ ಫುಲ್ ಇಟ್ಬಿಡ್ತಾರೆ. ಅವ್ರದ್ದು ಮಾತು ಕಮ್ಮಿ ಆಗ್ಬಿಡತ್ತೆ, ಔದಾರ್ಯ ಜಾಸ್ತಿ ಇರುತ್ತೆ. ಅದಕ್ಕೆ ದೊಡ್ಡವ್ರ ಗಾದೆ ಹೇಳ್ತಾರೆ, ದೊಡ್ಡವ್ರ ಮನೆ ಮಾತು ಚಂದ, ಬಡವ್ರ ಮನೆ ಊಟ ಅಂದ. ಶ್ರೀಮಂತರ ಮಾತು ದೊಡ್ಡವ್ರ ಮನೆ ಮಾತು ಶ್ರೀಮಂತರ ಮಾತು. ಶ್ರೀಮಂತರ ಮನೇಲಿ ದೊಡ್ಡವ್ರ ಮಾತು ಬರೀ ದೊಡ್ಡ ದೊಡ್ಡ ಮಾತುಗಳೇ ಚಂದ ಅಲ್ವಾ? ಏನು ಕೊಡಲ್ಲ ಅಲ್ಲಿ, ಏನು ಕೊಡಲ್ಲ. ಉಪ್ಪಿಟ್ಟು ಇಷ್ಟು, ಚಮಚ ಇಷ್ಟು ದೊಡ್ಡದು. ಉಪ್ಪಿಟ್ಟಿಷ್ಟು, ಚಮಚ ಇಷ್ಟು. ಅಯ್ಯೋ, ಇದು ನೆನ್ನೆ ತಂದಿದ್ದು, ಈ ರವೆ ಬಂದು ಡೆಲ್ಲಿಯಿಂದ ತೊಗೊಂಬಂದಿದ್ದು, ಇದು ಗ್ಯಾಸ್ ಸ್ಟವ್ ಗೀಮಾ ಸ್ಟೈಲಲ್ಲಿ ಮಾಡಿದ್ದು ನಾವು, ಇದರಲ್ಲಿ ಈ ತುಪ್ಪ ಹಾಕಿದ್ದೀವಿ, ಈ ತುಪ್ಪ ಬಂದು ಧಾರವಾಡ ತುಪ್ಪ ಅಂತೆಲ್ಲ ಹೇಳ್ಬಿಟ್ಟು ಬಾಯಿಗೆ ಒಂದು ತುಪ್ಪ ಇಕ್ಬಿಡ್ತಾರೆ. ಶೇಷ್ ರೊಟ್ಟಿಟ್ಟಿದ್ದಾರೆ ಅಲ್ವಾ? ಅದು ಅವನ ಬಾಯಿ ಒಳಗೊಂದು ಗೋಡಂಬಿ ಹೋದಂಗೆ ಇರ್ತದೆ ಅವನಿಗೆ. ಅತಿಥಿ ಸತ್ಕಾರ ಅನ್ನೋದು ಇಲ್ಲ. ಅದಕ್ಕೆ ಔದಾರ್ಯತೆ ಅನ್ನೋದೇನು? ನಿಮ್ಮ ಜೀವನದಲ್ಲಿ ಘನವಾಗಿ ನೀವು ಕರ್ತನ ಕೊಡಬೇಕು. ಕೊರ್ನೇಲಿಯನ ಘನವಾಗಿ ದಾನ ಧರ್ಮ ಮಾಡಿದ್ದಕ್ಕೆ ದೇವದೂತ ಇಳಿದು ಬಂದ್ಬಿಡ್ತಾನೆ, ಆಡಿಟಿಂಗ್ ಆಫೀಸರ್. ಕೊರ್ನೇಲಿಯನೇ, ದಾನ ಧರ್ಮಗಳು ಪರಲೋಕದಲ್ಲಿ ಏರಿ ಬಂತಪ್ಪ. ನಾನು ಯಾವಾಗ ಸಂತೋಷ ಪಡ್ತೀನಿ. ನಮ್ಮ ಮಂಗಳೂರು ಸಭೆಯಲ್ಲಿ ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ನೀವು. ಬೆಂಗಳೂರು ಸಭೆಯಲ್ಲಿ ಎತ್ತಿದ ಕೈ ನೀವೆಲ್ಲ ಘನವಾಗಿ ಮಾಡ್ತೀರಾ. ಬಡತನ ಇದ್ದರೂ ಕೂಡ ದೇವರಿಗೆ ಕೊಡೋದಲ್ಲಿ ಉತ್ತಮವಾಗಿ ನೀವು ಕೊಡೋಕ್ಕೆ ರೆಡಿ ಆಗ್ತೀರಾ. ಅದ್ಭುತವಾದ ಕಾರ್ಯ. ಯಾಕೆ ಹೇಳ್ತೀನಿ? ದೇವರಿಗೆ ನೀವು ಔದಾರ್ಯತೆ ಕೊಡಬೇಕು.
ಅವನು ದೇವ್ರಿಗೆ ಸನ್ನಿಧಾನದಲ್ಲಿ ಸನ್ಮಾನ ಮಾಡ್ಬೇಕು ಅವನ್ನ ಕೇಳಿದೆ, ಏನಪ್ಪ ಆಯ್ತು ಅದ್ಭುತ ಬ್ರದರ್, ನಮಗೆ 4 ಪಾಯಿಂಟ್ ಇತ್ತು ಬದ ಹಿಮೋಗ್ಲೋಬಿನ್ನು, ಒಂದೇ ವಾರದಲ್ಲಿ 14 ಪಾಯಿಂಟ್ ಆಗಿದೆ ಬದ. ಡಾಕ್ಟ್ರಿಗೆ ಕೇಳ್ತಾರೆ ಹೆಂಗಪ್ಪ ಆಯ್ತಿದು, ಭಗವಂತನೇ ನಿಂಗೆ ಮಾಡಿರೋದಪ್ಪ ಅಂತ. ಕಂಟಿನ್ಯೂಸ್ ಬ್ಲೀಡಿಂಗ್ ಹೋಗ್ತಾ ಇತ್ತು ಅವನಿಗೆ, ಪೈಲ್ಸ್ ಪ್ರಾಬ್ಲಮ್, ಬ್ಲೀಡಿಂಗ್ ಹೋಗಿ 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 ಸಿಕ್ಕಾಗಿ ಹೋದ. ದ ಡೇ ವೆನ್ ಈ ಕೇಮ್ ಅಂಡ್ ಹಾನರ್, ಯಾವಾಗ ದೇವ್ರನ್ನ ಆನರ್ ಮಾಡ್ದ ಅವತ್ತು ಬ್ಲಡ್ ನಿಂತಿದ್ದು, ಇವತ್ತು ಅವ್ರಿಗೆ ಬ್ಲಡ್ ಮತ್ತೆ ವಾಪಸ್ ಬರಲಿಲ್ಲ. ಯಾಕೆ ಹೇಳ್ತೇನೆ, ಎಲ್ಲ ನಷ್ಟಗಳನ್ನ ದೇವ್ರು ತಪ್ಪಿಸ್ತೀನಿ ಅಂತ ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ದೊಷ್ಟ ಹೋರಾಟಗಳನ್ನ ತಪ್ಪಿಸ್ತೀನಿ ಅಂತ ಹೇಳ್ತಾರೆ, ಅದ್ಭುತವಾದ ಕಾರ್ಯ ದೇವ್ರು ಮಾಡ್ತೀನಿ ಅಂತಾರೆ. ಯಾವಾಗ ನೀವು ಅಬಂಡೆನ್ಸ್ ಒಳಗೆ ಇರೋದಿಲ್ಲ ಅಲ್ಲಿ ಬ್ಲೆಸ್ಸಿಂಗ್ ಇರೋದಿಲ್ಲ. ಯಾವಾಗ ನೀವು ಒಳಗೆ ಬಂದ್ಬಿಡ್ತೀರಾ ಆ ಆಶೀರ್ವಾದ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ವಿಧವೆ, ಆ ಸಾಯೋ ವಿಧವೆ ರೆನಾಲ್ಡೋರೆ ಆ ರೊಟ್ಟಿನ ತಂದು ವಿಧವೆ ಸೇವಕರ ಕೈಯಲ್ಲಿ ಕೊಡ್ತಾಳೆ. ಕೊಟ್ಟಿದ ತಕ್ಷಣ ಅವಳ ಬರಗಾಲ ಮುಕ್ತಾಯ ಆಗುತ್ತೆ, ಆಕಾಶ ದ್ವಾರ ಓಪನ್ ಆಗಿ ಬರಗಾಲ ಮುಗಿಯೋರ್ಗೂ ಅವಳ ಮೊಡಕೆಯಲ್ಲಿ ಇಟ್ಟು ಕಡಿಮೆ ಆಗಲಿಲ್ಲ, ಅನಿಸಿಲ್ಲ, ಕಮ್ಮಿ ಆಗಲಿ. ಯಾಕೆ, ಅವಳ ಬೀಜನ ಬಿತ್ತುಬಿಟ್ಲು. ರೊಟ್ಟಿ ಇಲ್ಲ ಅಂದ್ಲು, ಆ ರೊಟ್ಟಿನೇ ಬೀಜವಾಗಿ ಬಿತ್ತಿದ್ಲು. ನಾನು ಹೇಳಿದೆ ಹಣ ಇಲ್ಲ ಅಂತೀರಾ, ಹಣವನ್ನೇ ಬೀಜವಾಗಿ ಬಿತ್ತಿ. ಕಿಲ್ ದ ಮನಿ ಬೈ ಮನಿ, ಹಣವನ್ನು ಹಣದಿಂದಲೇ ಕೊಲ್ಲಿ, ಮುಳ್ಳಿಂದಲೇ ತೆಗೀರಿ ಅಂತ ಹೇಳುತ್ತೆ ವಾಕ್ಯ. ಆಗ ನೀವು ದೇವರನ್ನು ಹಣವನ್ನು ಸೇವಿಸೋದಕ್ಕೆ ಸಾಧ್ಯವಿಲ್ಲ. ಒಂದು ಹಣ ಬೇಕು ಅಥವಾ ದೇವ್ರು ಬೇಕು. ಯು ಕಾಂಟ್ ಸರ್ವ್ ಗಾಡ್ ಆ್ಯಂಡ್ ಆಸ್ ವೆಲ್ ಆಸ್ ಮನಿ. ಸೊ ವೆನ್ ಯು ಕಮ್ ಟು ಗಾಡ್, you are bringing money to the feet of God. What it shows, when you bring the money to the feet of God, you are telling money, you are my slave and I am the master. I am the slave for my master. ನಾನು ಹಣವೇ ನೀ ನನಗೆ ಸೇವಕನಾಗಿದೆಯಾ, ನಾನು ನನ್ನ ದೇವರಿಗೆ ಸೇವಕನಾಗಿದ್ದೇನೆ. And I am the servant for my God and money has become my servant. I won't serve money, I'll use money but I'll serve God. ಕೊನೆಯದಾಗಿ ತೆಗೆದುಕೊಳ್ಳೋಣ ಅಪೊಸ್ತಲ ಕೃತ್ಯಗಳು 4:32. ಮೈ ಫೇವರೆಟ್ ವರ್ಡ್ ಓದಿದೆ 4:32. ದೇವರಿಗೆ ಸ್ತೋತ್ರವಾಗಲಿ. 4:32. ನಂಬಿದ್ದ ಮಂಡಳಿಯವರ ಅಂದರೆ ಸಭೆ, ಆ ಥರ ದೊಡ್ಡ ಸಭೆ, 4-5 ಸಾವಿರ ಜನ ತುಂಬಿಕೊಂಡಿದ್ದಾರೆ. ಆ ಸಭೆಯವರು ಮೈಂಡೆಲ್ಲ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವೊಂದನ್ನು ಸ್ವಂತವಾದದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯೆಯು ಅವರ ಮೇಲೆ ಇತ್ತು, ಅವರಲ್ಲಿ ಕೊರತೆ ಪಡುವನು ಒಬ್ಬನು ಇರಲಿಲ್ಲ. ಯಾಕೆಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ನೋಡಿ, ಆಗೇನು ಹೇಳುತ್ತೆ ವಾಕ್ಯ, ಅವರು ತಮ್ಮ ಮನೆಗಳನ್ನ ಮಾರಿದ್ರು, ಆಸ್ತಿಗಳನ್ನ ಮಾರಿ ಬಂದ ಹಣವನ್ನು ತಂದು ಎಲ್ಲಿಟ್ರಂತೆ, ಅಪೊಸ್ತಲರ ಪಾದಗಳಿಗೆ ಇಟ್ಟ. ನಂಬಿದವರ ಮಂಡಳಿ ಅವರ ಹೃದಯ ಪ್ರಾಣ ಒಂದೇ ಆಗಿತ್ತು. ಅದಕ್ಕೆ ಹೇಳ್ತೀನಲ್ಲ, ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಆತನನ್ನ ಪ್ರೀತಿಸಬೇಕು. ಯು ಕಾಂಟ್ ಲವ್ ಮನಿ ಅಂಡ್ ಆಲ್ಸೋ ಯು ಕಾಂಟ್ ಲವ್ ಗಾಡ್. ಯೂದ ಇಸ್ಕರಿಯೋತ ಹಣಕ್ಕಾಗಿ ಆಸೆ ಪಟ್ಟಿದ್ದಕ್ಕೆ ಅವನ ಹೃದಯದಲ್ಲಿ ಬಂದ್ಬಿಡ್ತು, ಹಣ ಅಂತ ಬಂದ್ಬಿಡ್ತು. ಜೀಸಸ್ ಏನು ಮಾಡ್ತಾರೆ, ಯೂಕ್ರಿಸ್ಟಿಗೆ ಕೊಡಬೇಕಾದ್ರೆ ಗಾಡ್ ಸೆಟ್ ಟು ಜೂಡಸ್ ಇಸ್ಕರಿಯೋತ್, ಮೈ ಸನ್ ಡೂ ಇಟ್ ಫಾಸ್ಟ್. ನಿನಗೆ ನನ್ನ ಮೇಲೆ ಆಸೆ ಹೊರಟೋಯ್ತು, ಹಣದ ಮೇಲೆ ಆಸೆ ಬಂದ್ಬಿಡ್ತು, ನೀನು ಮಾಡಬೇಕಾದ ಕೆಲಸನ ಬೇಗನೆ ಮಾಡು. ತಕ್ಷಣ ಸೈತಾನ ಒಳಗೆ ಬಂದ್ಬಿಟ್ಟ, ಹಣದ ಆಸೆ ಹಾಕಿದ ತಕ್ಷಣ. ಹಣದ ಹೋಗಿ ನಂಬ್ಕೊಂಡು ಹೋದ ರೆನಾಲ್ಡೋರೆ, 3 ದಿನದಲ್ಲಿ ಮರಕ್ಕೆ ಹೆಣ ಹಾಕ್ಕೊಂಡು ಸತ್ತು ಹೋದ. ಹಣ ಎಲ್ಲಿಗೆ ತೊಗೊಂಡೋಗುತ್ತೆ, ನಿನ್ನನ್ನು ಹೆಣಕ್ಕೆ ತೊಗೊಂಡೋಗುತ್ತೆ. ಅವನ ಕರ್ತನ ಮುಂದೆ ಇದ್ದಿದ್ರೆ ಹಣ ದೊಡ್ಡದಾಗೆ ಬಂದಿರೋದು ಅವನಿಗೆ. ಅಲ್ಲಿ ವಾಕ್ಯ ಹೇಳುತ್ತೆ, ಅವ್ರು ನಂಬಿದವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಹೇಳಿ, ಹೃದಯವು ಪ್ರಾಣವು ಒಂದೇ ಆಗಿತ್ತು. ನಿಮ್ಮ ಪ್ರಾಣ ಹೃದಯ ಎಲ್ಲಿರಬೇಕು, ಜೀಸಸ್ ಮೇಲೆ ಇರಬೇಕು. ಯಾವಾಗ ಜೀಸಸ್ ಮೇಲೆ ಬಂದ್ಬಿಡುತ್ತೆ, ಕಿರಣ್ ಅವರೇ, ಹಣ ತಾನಾಗಿ ನಿನ್ನ ಪಾದಕ್ಕೆ ಬಂದು ಬೀಳ್ತಾ ಇರುತ್ತೆ. ಬೀಳ್ತಾರೆ. ಹಣನ ಏನು ಮಾಡ್ತೀಯ, ನೀನು ತೆಗೆದು ಮೂಟೆ ಕಟ್ಟಲ್ಲ, ತೆಗೆದು ಏನು ಮಾಡ್ತಿರ್ತೀಯ, ಕೊಡ್ತಾ ಹೋಗ್ತೀಯ. ದೇವ್ರಿಗೆ ಸ್ತೋತ್ರವಾಗಲಿ. 5 ರೊಟ್ಟಿ ಮುರಿಬೇಕಾದ್ರೆ, ಅಯ್ಯೋ ದೊಡ್ಡ ರೊಟ್ಟಿ ಆಗ್ತಾ ಇದೆಯಲ್ಲ ಅಂತೇಳಿ ಪೇತ್ರ ಅವ್ರ ಅತ್ತೆ ಮನೆಗೆ ಹೋಗ್ಬಿಡಲಿಲ್ಲ, ಮಾಮ ಮನೆಗೆ ಹೋಗ್ಬಿಡಲಿಲ್ಲ. ಅಯ್ಯೋಯ್ಯೋ ನಾ ಬಂಡವಾಳ ಬೇಕ್ರಿಗೆ ಹೋಗ್ಬಿಡೋಣ, ಅಲ್ಲಿ ಸೇಲ್ ಮಾಡ್ಕೊಂಡಿರೋಣ ಅಂತೇಳಿ ಹೋಗಲಿಲ್ಲ. ವೇರ್ ದೆರ್ ಇಸ್ ಅ ಪ್ರೆಸೆನ್ಸ್ ಆಫ್ ಗಾಡ್, ದೇರ್ ದ ಮಿರಕಲ್ ವಿಲ್ ಮಲ್ಟಿಪ್ಲೈ. ಎಲ್ಲಿ ದೇವ್ರ ಸನ್ನಿಧಿ ಇರುತ್ತೆ ಅಲ್ಲಿ ಅದ್ಭುತ ಆಶ್ಚರ್ಯವಾದ ಕಾರ್ಯ ಆಗ್ತಾ ಇರೋದು. ಅದಕ್ಕೆ ನಾನು ಹೇಳ್ತೀನಿ, ಇವತ್ತಿನ ಜೀವನದಲ್ಲಿ ಕರ್ತನ ಸನ್ನಿಧಾನದಲ್ಲ ಮಕ್ಕಳು ತಮ್ಮ ಮನೆ ಸ್ಥಿರಗಳನ್ನು ಸ್ವತ್ತುಗಳನ್ನ ಮಾರಿ ತಂದ ಹಣವನ್ನು ತಂದು ಏನು ಮಾಡೋರಂತೆ, ಪಾದಕ್ಕೆ ಇಟ್ಟರು. ಆಗೇನು ತೋರಿಸುತ್ತೆ, ಅವ್ರ ಪಾದಕ್ಕೆ ಇಡಬೇಕಾದ್ರೆ, ಲಾರ್ಡ್ ನಾವು ನೋ ಮೋರ್
ದ ಮನಿ ಇಸ್ ನಾಟ್ ಅವರ್ ಮಾಸ್ಟರ್, ಯು ಆರ್ ಅವರ್ ಬಿಕಮ್ ಅವರ್ ಮಾಸ್ಟರ್. ನೀ ನಮ್ಮ ಸೇವಕ, Amen. ನೀ ನಮ್ಮ ಯಜಮಾನ ಆಗಿದ್ಯಾ. Hallelujah. ಇನ್ನು ನಮ್ಮ ಯಜಮಾನ ನೀನಪ್ಪ. Amen. ಇನ್ನು ಹಣ ನನಗೆ ಯಜಮಾನ ಅಲ್ಲ, ಇನ್ನು ಹಣ Hallelujah. ನನಗೆ ಸೇವಕನಾಗಿದ್ದಾನೆ. Amen. ಹಣ ನನ್ನ ಕಾಲ್ ಕೆಳಗಿದೆ. ಇನ್ನು Hallelujah. ಹಣವನ್ನ ಆರಾಧನೆ ಮಾಡಲ್ಲ, Amen. ನನ್ನ ದೇವರನ್ನ ಆರಾಧನೆ ಮಾಡ್ತೇನೆ. Amen. ಚಪ್ಪಾಳೆ. ಹಲ್ಲೆಲೂಯಾ. Hallelujah. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ಓಹೋ ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ, ನೀತಿವಂತರಾಗಿ ರಕ್ತ ಸ್ಮರಣ ಜಯ, ನೀತಿವಂತರಾಗಿ ಸ್ಮರಣ ಜಯ, ನಿತ್ಯ ಜೀವ ಕೊಡುವ ರಕ್ತ ಜಯ, ನಿತ್ಯ ಜೀವ ಕೊಡುವ ರಕ್ತ ಜಯ. ರಕ್ತ ಜಯ, ಓಹೋ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯಾ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವರ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವರ ರಕ್ತ ಜಯ. ರಕ್ತ ಜಯ, ಓಹೋ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯಾ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವರ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವರ ರಕ್ತ ಜಯ. ಎಷ್ಟು ದೊಡ್ಡ ಒಂದು ಡಿಟರ್ಮಿನೇಷನ್ ಅವರಿಗೆ ಬಂದಿರಬೇಕು ಅಪೊಸ್ತಲರಿಗೆ, ಆ ಶಿಷ್ಯರುಗಳಿಗೆ. ಮನೆಯೇ ಮಾರಬೇಕಂದ್ರೆ ದಟ್ ಈಸ್ ಅ ಡೇರಿಂಗ್ ಹಾರ್ಟ್, ದ ಬೋಲ್ಡ್ನೆಸ್. ಆ ಮನೆಯೇ ಮಾರ್ಬಿಟ್ಟು ತಂದು ದೇವ್ರ ಪಾದಕ್ಕೆ ಇಡ್ತಾರೆ ಅಂದರೆ ಅನಿಸಿಲ್ಲ ಅವರೇ. ಅವ್ರಿಗೆ ಎಷ್ಟು ಗಡಿಸಿದ್ದಿರಬೇಕು, ದೇವ್ರ ಮೇಲೆ ಎಷ್ಟು ಪ್ರೀತಿ ಇದ್ದಿರಬೇಕು ಅಲ್ವಾ. ಸ್ತೋತ್ರ. ಆಮೆನ್. ನನ್ನ ಮಗ ಸಾಯ್ತಾನೆ ಅಂತ ಹೇಳ್ಬೇಕಾದ್ರೆ ಡಾಕ್ಟ್ರ್ ಹೇಳ್ತಾರೆ, ಅಮ್ಮ ನಿನ್ನ ಮಗ ಸಾಯ್ತಾನಮ್ಮ, ಒಂದೇ ಒಂದು ಆಪ್ರೇಷನ್ ಮಾಡಬೇಕು, 15 ಲಕ್ಷ ಆಗುತ್ತಮ್ಮ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? ಅಯ್ಯೋ ದುಡ್ಡಿಲ್ಲ ಅವ್ನು ಸತ್ತೋಗ್ಲಿ ಅಂತೀರಾ? ಇಲ್ಲ. ಏನ್ ಮಾಡ್ತೀರಾ? ಸಾಲ ಆದ್ರೆ ಮಾಡಿ ಅವನ ಮೇಲೆ ದ್ವೇಷ ಇದ್ರೆ ಸಾಯ್ಲಿ. ಅವ್ನು ಸಾಯ್ಲಿ ಬಿಡು, ಅವ್ನು ಯಾವುದು ಅವನ ಮೇಲೆ ಪ್ರೀತಿ ಇದ್ರೆ ಏನು ಮಾಡ್ತೀರಾ? ಆ ಇರೋ ಮನೆ ನೀವು ಮಾಡ್ತೀರಾ? ಸ್ತೋತ್ರ. ಆಮೆನ್. ಯು ವಿಲ್ ಸೆಲ್ ದ ಹೌಸ್ ಆ್ಯಂಡ್ ಬ್ರಿಂಗ್ ದ ಮನಿ ಟು ದ ಡಾಕ್ಟರ್ ಹಲ್ಲೆಲೂಯಾ. ಆ್ಯಂಡ್ ಗೆಟ್ ಬ್ಯಾಕ್ ಯುವರ್ ಸನ್. ಆಮೆನ್. ಏನರ್ಥ? ಲಾಜಿಕ್ ಆಗಿ ನನ್ನ ಮಗ ಬದುಕಿದ್ರೆ 15 ಲಕ್ಷ ಅಲ್ಲ, 1,50,00,000 ಸಂಪಾದನೆ ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ಸೊ ದ ಹೌಸ್ ಈಸ್ ನಾಟ್ ದ ಮ್ಯಾಟರ್ಸ್, ದ ಮನಿ ಈಸ್ ನಾಟ್ ದ ಮ್ಯಾಟರ್ಸ್, ಮೈ ಸನ್ ಈಸ್ ದ ಮ್ಯಾಟರ್ಸ್, ಬಿಕಾಸ್ ಐ ಲವ್ ಹಿಮ್. ನನ್ನ ಮಗನ ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ಮಗನಿಗೋಸ್ಕರ ಏನು ತ್ಯಾಗ ಮಾಡೋಕ್ಕೂ ರೆಡಿ. ಅದೇ ಥರನೇ ಬೈಬಲಲ್ಲಿ ಆ ಜೀಸಸ್ ಅವ್ರಿಗೆ ಇಂಪಾರ್ಟೆಂಟ್ ಆಗ್ಬಿಟ್ರು. Hallelujah. ಜೀಸಸ್ ಅವ್ರಿಗೆ ತನುಮನದಲ್ಲಿ ನಿಂತ್ಕೊಂಡ್ಬಿಟ್ರು. Amen. ಜೀಸಸ್ಸೇ ಸರ್ವ ಆಗ್ಬಿಟ್ರು. ಆ ಜೀಸಸ್ ಆಗಿದ ತಕ್ಷಣ ಈ ಮನೆನೇ ಕೊಟ್ಟರು ಕೂಡ ಈ ಮನೆ ಬೀಜವಾಗಿ ಬಿತ್ತುತ್ತೀನಿ, ಬೀಜವಾಗಿ ಬಿತ್ತಿದ್ರೆ ಪೆಂಗಾಲವ್ರೆ ಮತ್ತೆ ಆ ಬೀಜ ಮತ್ತೆ ನನಗೆ ಚಡಿದು ಅಳ್ಳಾಡಿಸಿ ಅದು ಮತ್ತೆ ನನಗೆ ಬರುತ್ತೆ ಅನ್ನುವಂಥ ತಾತ್ಪರ್ಯಕ್ಕೆ ಬಂದರು. ದೇವರವ್ರಿಗೆ ಯಜಮಾನ ತೋರಿಸೋದು ಯಾರಿಗೆ ತೋರಿಸ್ತಾರೆ? ಇನ್ನು ನಿಮ್ಮ ಯಜಮಾನದಲ್ಲಿ ಮಣ ಯಜಮಾನ ಆಗಲ್ಲ. ಶಾನ್ ಭೋಗ, ಪಟೇಲ, ಗೌಡ ಈ ಥರ ನೀವು ಇದ್ದೀರಿ. ಇನ್ನು ದೇವರಲ್ಲಿ ಬಂದಿದ್ದೀರಾ, ನನ್ನ ಹೃದಯದಿಂದ ಪ್ರೀತಿ ಮಾಡ್ತಾ ಇದ್ದೀರಾ. ಇನ್ನು ನಿಮ್ಮ ಮನೆ ದೇವರಲ್ಲ, ನಿಮಗೆ ಹಣ ದೇವರಲ್ಲ, ನಾನು ನಿಮ್ಮ ಯಜಮಾನ. ಆಮೆನ್. ಹಲ್ಲೆಲೂಯಾ. ಅವ್ರ ಯಜಮಾನ ಆದಮೇಲೆ ಆಗ ಹಣ ನಿಮ್ಮ ಯಜಮಾನ ಆಗಕ್ಕೆ ಆಗಲ್ಲ. ಯು ಹ್ಯಾವ್ ಟು ಮಾಸ್ಟರ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಟು ಯುವರ್ ಫೀಟ್ ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಇಟ್ ಸ್ಲೇವ್ ಫಾರ್ ಯುವರ್ ಲೈಫ್. ನಿಮ್ಮನ್ನು ಹಣವನ್ನು ನಿಮ್ಮ ಸೇವಕರಾಗಿ ನೀವು ಮಾಡಬೇಕು. ಹಣ ನೀವು ಹೇಳ್ದಂಗೆ ಕೇಳಬೇಕು, ಹಣ ಹೇಳ್ದಂಗೆ ನೀವು ಕೇಳಬಾರ್ದು. ಹಣ ಹೇಳ್ದಂಗೆ ನೀವು ಕೇಳಬಾರ್ದು, ನೀವು ಹೇಳ್ದಂಗೆ ಹಣ ಕೇಳಬೇಕು. ಕೇಳಬಾರ್ದು. ಹಣ ಬಾಯಿ ಕೂತ್ಕೋ ಇಲ್ಲಿ ಬರಲಿ, 1 ಲಕ್ಷ ಇಲ್ಲಿ ಬರಲಿ, ಬಂದ್ರೂ ಏನು ಕೇಳಿಲ್ದಂಗೆ ಇರಬೇಕು ಅಲ್ವಾ. ಒಂದು 10 ಕೋಟಿ ಬಂದುಬಿಟ್ರೆ ವಿಜಯಮ್ಮ ಅವರೇ ತಲೆ ತಿರುಗಿಬಿಡ್ತದೆ ನಮಗೆ ಅಲ್ವಾ. ಹಂಗೇ ಹೋಗ್ಬಿಡ್ತೀವಿ, ಹಂಗೆ ಹಣದ ಕೆಲವು ಹೇಳ್ತಾರಲ್ಲ, ಹಣದ ಭ್ರಾಂತಿ, ಹಣದ ಅಂಬವ. ದ ಲಸ್ಟ್ ಆಫ್ ಮನಿ ಈಸ್ ಮೇಕಿಂಗ್ ಹಿಮ್ ಲೈಕ್ ಎ ಮಂಕಿ ಫಾರ್ ಹಿಮ್. ಮಂಗನಾಗಿ ಮಾಡ್ತಾಯಿದ್ದೆ ಹಣ. ಅವನಿಗೆ ತುಂಬ ದಿನ ಇರಲ್ಲ ಈ ಮಂಗ, ಇದು ಬಿದ್ದೋಗೋ ಮಂಗ ಆಗತ್ತೆ, ಕಂಗಾಲಾಗ್ತಾನೆ. ಹಣವನ್ನೇ ನಂಬಿರೋನು ಬಿದ್ದು ಹೋಗ್ತಾನೆ. ಹಣ ಇರೋರಿಗೆ ನೀವು ಖರ್ಚು ಮಾಡ್ತೀರಾ. 1 ಕೋಟಿ ಇದೆ ಅಂದರೆ 1 ಕೋಟಿ ಇರೋರಿಗೇ ಖರ್ಚು ಮಾಡ್ತೀರಾ. ಆಮೇಲೆ ವೆಲೆರೇನವ್ರೆ ಅರ್ಥ ಆಗತ್ತೆ ಅಲ್ಫೋನ್ಸ್? ಆಗ ಹಣ ಖರ್ಚಾಗತ್ತೆ, ದೇವ್ರು ಖರ್ಚಾಗಲ್ಲ.
Hallelujah. God is unending. Amen. His Hallelujah. power is unending. Amen. His love is unending. Hallelujah. His grace is unending. Amen. His anointing is unending. Amen. He is a El Shaddai, much more than the enough. So, ಅವ್ರ ಎಂಡೇ ಇಲ್ಲ ಅವ್ರ Amen. ದೇವರಿಗೆ. ಆಗ ಹಣವನ್ನು ನೋಡ್ಬೇಡ, ಕರೆನ್ಸಿ, ಲೋಕದ ಕರೆನ್ಸಿ. ನೀವು ಈ ಹಣ ಕೊಟ್ಟರೆ ಮಿಕ್ಸಿ ಸಿಗತ್ತೆ, ಹಣ ಕೊಟ್ಟರೆ ಫ್ರಿಡ್ಜ್ ಸಿಗತ್ತೆ, ಹಣ ಕೊಟ್ಟರೆ ನೀವು ಮೊಬೈಲ್ ತೊಗೊಂಬರ್ತೀರಾ. ಅದು ಪರಲೋಕದಲ್ಲಿ ತಗೊಳ್ಳೋ ವಸ್ತುಗಳಿಗೆ ಹಣ ಬೇಕಾಗಿಲ್ಲ, ನಿಮ್ಮ ಫೇತ್ ಬೇಕು. FAITH. ನಂಬಿಕೆ. ಆ ನಂಬಿಕೆಯಿಂದ ನೀನು ಏನು ಮಾಡ್ಬೇಕು? ಕ್ಲೈಮ್ ಮಾಡ್ಬೇಕು. ದೇವರೇ, ಸ್ತೋತ್ರ. ಎಲ್ಲ ವಸ್ತುಗಳು ಬರೋದಕ್ಕಾಗಿ ಸ್ತೋತ್ರ. ನುಡಿದು ನೋಡಿ. ಇವತ್ತಿಂದ ಪ್ರಾಕ್ಟೀಸ್ ಮಾಡಿ. ನಾನು ಹೇಳಿದಂಗೆ ಕೇಳಿ ನೋಡಿ. ಒಂದು ವಾರದಲ್ಲಿ ಮಾಡಿ. ಶ್ವೇತಾ ಅವರೇ, ಸಂಗೀತ ಅವರೇ, ಮಾಡಿ ನೋಡಿ. ಆ ಕೆಲಸ ಅಲ್ಲಿ ಆರಂಭ ಆಗತ್ತೆ. ಲಿಲ್ಲಿ ಬೈ ಅವರೇ, ಅದು ಪ್ರಾಕ್ಟೀಸ್ ಮಾಡಿ. ಹಣ ರಿಲೀಸ್ ಆಗಲಿ. ಎಷ್ಟು ದಿನ ಅಂದ್ರೆ ಹಣ ಬರೋದಕ್ಕಾಗಿ ಸ್ತೋತ್ರ. ಆಸ್ಪದ ಆಗೋದಕ್ಕೆ ಸ್ತೋತ್ರ. ಫ್ರಿಡ್ಜ್ ಬರೋದಕ್ಕೆ ಸ್ತೋತ್ರ. ಮಿಕ್ಸಿ ಬರೋದಕ್ಕೆ ಸ್ತೋತ್ರ ರೀ. ನೀವು ಹೇಳ್ರಿ ಸಾಕು. ವೆನ್ ಯು ಸೇ ಥಿಂಗ್ಸ್ ವಿಲ್ ಮೂವ್. ಗಾಡ್ ಕ್ರಿಯೇಟೆಡ್ ದ ಯೂನಿವರ್ಸ್ ಬೈ ಸೇಯಿಂಗ್ ಆಫ್ ದ ವರ್ಡ್ ಆಫ್ ಗಾಡ್. ಇಡೀ ಭೂಮಿ ಹೆಂಗುಂಟು ಮಾಡಿದ್ರು? ಜೂಲಿ 5 ಮೂಟೆ ಸಿಮೆಂಟ್ ತೊಗೊಂಬ, ಸಬಾಸ್ಟಿನ್ 5 ಟನ್ ಕಬ್ಬಣ ತೊಗೊಂಬ ಅಂತೇಳಿ ಫೌಂಡೇಶನ್ ಹಾಕಿದ್ರ? ಅಲ್ಫೋನ್ಸ ನಿಮ್ಮ ಬಾವಿಯಿಂದ ನೀರು ತೊಗೊಂಬ ಅಂತ ಹೇಳಿದ್ರ? ಇಲ್ಲ. ಇಲ್ಲಿ ನೋಡಿದ್ರು. ಲೆಟ್ ದರ್ ಬಿ ಲೈಟ್. ಬೆಳಕು ಉಂಟಾಯ್ತು, ಗಗನ ಉಂಟಾಯ್ತು. ಬೈ ಸೇಯಿಂಗ್ ಇಟ್ಸ್ ಅಲ್. ಸಿ, ದ ವರ್ಲ್ಡ್ ಈಸ್ ಫ್ರೇಮ್ಡ್ ಬೈ ದ ವರ್ಡ್ ಆಫ್ ಗಾಡ್. ಇಡೀ ಪ್ರಪಂಚ ದೇವರ ವಾಕ್ಯದ ಫ್ರೇಮಲ್ಲಿ ಇಡಲ್ಪಟ್ಟಿದೆ. Hallelujah. ಇವತ್ತು ಸಂಬಂಧಗಳು ಕೂಡ ಮಾತಲ್ಲೇ ಫ್ರೇಮಲ್ಲಿ ಇಡಲ್ಪಟ್ಟಿದೆ. Amen. ನಾಳೆ ಯಾರೋ ಒಬ್ರು ಹೇಳಿರ್ತಾರೆ, ಬನ್ನಿ ಟುಮಾರೋ ಯು ಪ್ಲೀಸ್ ಕಮ್ ಆ್ಯಂಡ್ ಕಲೆಕ್ಟ್ 10 lakh rupees ಅಂದರೆ, ಹೌ ಯು ವಿಲ್ ಗೋ? ದ ಫ್ರೇಮ್ ಆಫ್ ದಟ್ ವರ್ಡ್, ವಾಟ್ ಈಸ್ ಸೆಡ್. ಅವ್ನು ಏನು ಹೇಳ್ದ? ಬನ್ನಿ ನಾಳೆ 10 ಲಕ್ಷ ತೊಗೊಂಡೋಗಿ ಅಂದರೆ, ನಾಳೆ ಮಾನ್ಯ ದಿನ 9 ಗಂಟೆಗೆ ಏನಾಗ್ತೀರಾ? ರೆಡಿ ಆಗ್ತೀರಾ, ಸ್ನಾನ ಮಾಡ್ತೀರಾ, ಎಲ್ಲ ಆಗಿ 10 ಗಂಟೆ ಕರೆಕ್ಟಾಗಿ ಅವ್ರ ಮನೇಲಿ ಇಡ್ತೀರಾ. ಯಾಕೆ? ಒಬ್ಬ ಮನುಷ್ಯ ಹೇಳಿದ ಮಾತಿಗೆ 10 ಲಕ್ಷ ಕೊಡ್ತಾನಂದರೆ ಅವನ ಫ್ರೇಮ್, ಆ ವರ್ಡ್ ಫ್ರೇಮಲ್ಲಿ ಅವ್ನು ನಿಂತ್ಕೊಳ್ತಾನೆ. ಆ ಫ್ರೇಮ್ ಎಂಡು, ಈ ಫ್ರೇಮ್ ಎಂಡು. ಈ ಎಂಡಲ್ಲಿ ಅವನಿದ್ದಾನೆ, ಹೇಳಿದ್ ಬಂದರೆ ರಿಸೀವರ್ ಆ ಕಡೆ ಇದ್ದಾನೆ. ಇಬ್ಬರು ಒಂದಾದ್ಮೇಲೆ ಅವ್ರು ಹೋಗಿ ತೊಗೊಂಬರ್ತಾನೆ. ಒಬ್ಬ ಮನುಷ್ಯ ಹೇಳೋ ಮಾತು ಅಷ್ಟು ಕರೆಕ್ಟಾಗಿರೋದಾದರೆ ಪರಲೋಕ ದೇವ್ರು ಹೇಳೋ ಮಾತು ಎಷ್ಟು ಪರ್ಫೆಕ್ಟ್. ಹಾಂ, ಎಷ್ಟು ಪರ್ಫೆಕ್ಟ್ ಇರ್ಬೇಕ್ರಿ, ಎಷ್ಟು ಪರ್ಫೆಕ್ಟ್ ಇರ್ಬೇಕಂತ. ರೊನಾಲ್ಡೋ ಅವರೇ, ಪರ್ಫೆಕ್ಟ್ ಆಗತ್ತೆ. ನೀನು ಮಾತಾಡ್ತಾ ಇಲ್ಲ, ನೀನು ಮಾತಾಡು. ಡೋಂಟ್ ಸ್ಪೀಕ್ ದ ನೆಗೆಟಿವ್, ಸ್ಪೀಕ್ ದ ಪಾಸಿಟಿವ್. ಡೋಂಟ್ ಸ್ಪೀಕ್ ದ ಕರ್ಸ್, ಸ್ಪೀಕ್ ದ ಅಬಂಡೆನ್ಸ್. ಡೋಂಟ್ ಸ್ಪೀಕ್ ದ ಡಾರ್ಕ್, ಸ್ಪೀಕ್ ದ ಲೈಟ್. ಕತ್ತಲೆ ನುಡಿಬೇಡಿ, ಕಣ್ಣೀರು ನುಡಿಬೇಡಿ, ಒಳ್ಳೇದು ನುಡೀರಿ. ಎಲ್ಲ ಆಗತ್ತೆ, ಎಲ್ಲ ನಡೆಯುತ್ತೆ, ಎಲ್ಲ ನೆರವೇರುತ್ತೆ. ನನ್ನ ಯಾರು ಬಿಟ್ಟರು ಕೂಡ ನನ್ನ ಜೀಸಸ್ ನನ್ನ ಬಿಡಲ್ಲ. ಅವ್ರು ನನ್ನೊಳಗಿದ್ದಾರೆ, ಅವ್ರು ಯಾವತ್ತು ನನ್ಗಿದ್ದಾರೆ. ನನ್ನ ಗರ್ಭಫಲ ಆಶೀರ್ವಾದ ಮಾಡ್ತಾರೆ, ನನಗೊಂದು ಕಾರ್ ಕೊಡ್ತಾರೆ, ನಾನು ಸ್ವಂತ ಮನೆ ಕಟ್ತೀನಿ, ನಾನು 2 ಆಟೋಗಳಿಗೆ ಓನರ್ ಆಗ್ತೀನಿ. ವೈ ಡೋಂಟ್ ಯು ಸೇ ದಟ್ ವರ್ಡ್? ಒಬ್ಬ IAS ಆಫೀಸರ್, ಇಂಡಿಯನ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಒಬ್ಬ ಪೊಲೀಸ್ ಆಫೀಸರ್, ಅವನು ಒಂದು ಮಾತು ಹೇಳಿದ್ರೆ ಸಾಕು, ಹಾಗೆ ಆಗ್ಬಿಡುತ್ತದು. ಯಾಕೆ? ಈ ಈಸ್ ಅಂಡರ್ ಅಥಾರಿಟಿ. ವೆನ್ ಈ ಈಸ್ ಇನ್ ದ ಅಥಾರಿಟಿ, ಅವನು ಹೇಳೋ ಅಥಾರಿಟಿಗೆ ಗೌರ್ಮೆಂಟ್ ಓಕೆ ಅನ್ನೋದಾದರೆ, ನಾವು ಹೇಳೋ ಅಥಾರಿಟಿಗೆ ಹೆವೆನ್ಲಿ ಗೌರ್ಮೆಂಟ್ ಓಕೆ ಅನ್ನಲ್ವಾ? ಹಲೋ, ಆಗತ್ತೆ ಇಲ್ವಾ? ಆಗತ್ತೆ. ಒಂದು ಸೈನ್ ಹಾಕಿದ್ರೆ ಸಾಕು, ಜಡ್ಜು ಕೊಲೆಗೆ ಹಾಕ್ಬಿಡ್ತಾರೆ, ಗಲ್ಲಿಗೆ ಹಾಕ್ಬಿಡ್ತಾರೆ. ಅವ್ನು ಗಲ್ಲಿಗೆ ಹಾಕ್ರಿ, ಆಯ್ತು ಸೈನ್ ಹಾಕಿ ಕೊಡ್ರಿ ಪೇಪರಲ್ಲಿ. ಅವನು ಜಡ್ಜ್ ಹೇಳೋದಕ್ಕೆ ಪ್ರೈಮ್ ಮಿನಿಸ್ಟ್ರು ಕೂಡ ಏನು ಮಾಡೋಕ್ಕಾಗಲ್ಲ ರೀ. ಪ್ರೈಮ್ ಮಿನಿಸ್ಟ್ರು ಜಡ್ಜ್ ಮುಂದೆ ನಿಂತ್ಕೋಬೇಕಾಗತ್ತೆ. ಎಷ್ಟು CMಗಳು ಕೋರ್ಟಲ್ಲಿ ನಿಂತವ್ರೆ, ದೇಶನೇ ಆಳೋರು. ಅದು ಅಥಾರಿಟಿ ಅಂತ ಬಂದಾಗ ಯಾವನ ಅದನ್ನು ಮುಚ್ಕೊಂಡು ಏನು ಮಾಡೋಕ್ಕಾಗಲ್ಲ. ಅಥಾರಿಟಿ ಇಸ್ ಅಥಾರಿಟಿ ಓನ್ಲಿ. ದಟ್ಸ್ ಅ ಲಾ, ದಟ್ಸ್ ಅಥಾರಿಟಿ ಗವರ್ನ್ಡ್ ಬೈ ಗಾಡ್. ದೆನ್ ಹೌ ಮಚ್ ಮೋರ್ ದಿಸ್ ಅಥಾರಿಟಿ, ಹೆವನ್ಲಿ ಅಥಾರಿಟಿ ಮಸ್ಟ್ ಹ್ಯಾವ್ ದ ವ್ಯಾಲ್ಯೂ. ಇದಕ್ಕೆ ಎಷ್ಟು ಬೆಲೆ ಇರಬೇಕು? ದೇವ್ರಿಗೆ ಸ್ತೋತ್ರ. ಅದಕ್ಕೆ ಶತಾಧಿಪತಿ ಬಂದು ಜೀಸಸ್ ಹತ್ರ ಹೇಳ್ತಾರೆ, ದೇವರೇ ನನ್ನ ಆಳು ಅಸ್ವಸ್ಥನಾಗಿದ್ದಾನೆ, ಅವನಿಗೊಂದು ಪ್ರಾರ್ಥನೆ ಮಾಡು. ಆಗ ವಾಟ್ ಜೀಸಸ್ ಸೆಡ್, ಓಕೆ ಲೆಟ್ ಮೀ ಕಮ್ ಟು ಯುವರ್ ಹೌಸ್. ಈ ಸೆಡ್, ಡೋಂಟ್ ಕಮ್ ಟು ಮೈ ಹೌಸ್, ಐ ಆಮ್ ನಾಟ್ ವರ್ದಿ ಟು ಟೇಕ್ ಯು ಟು ಮೈ ಹೌಸ್. ಯು ಸೇ ಒನ್ ವರ್ಡ್. ಹಲ್ಲೆಲೂಯಾ. ನೀನು ಒಂದು ಮಾತು ಹೇಳು, ನನ್ನ ಆಳು ಸ್ವಸ್ಥರಾಗ್ತಾನೆ. Jesus was astonished to hear that kind of the word from a Gentile man. He was astonished. He said, what kind of great faith this Gentile has. I didn't see this kind of faith in the house of Israel. ಇಸ್ರಾಯೇಲ್ ಮನೆತನದಲ್ಲಿ ಇಂಥ ನಂಬಿಕೆ ನಾನು ಕಾಣಲಿಲ್ಲ. ಅವನು ಏನಪ್ಪ ಹಿಂಗೆ ಹೇಳ್ತೀಯ? ಆಗೋನು ಹೇಳ್ತಾನೆ, ಐ ಆಮ್ ಆಲ್ಸೋ ಅಂಡರ್ ಅಥಾರಿಟಿ. ನನ್ನ ಕೈಗಳಿಗೆ 100 ಸೈನಿಕರು ಇದ್ದಾರೆ. ಐ ಹ್ಯಾವ್ 100 soldiers. ಇಫ್ ಐ ಸೇ ಗೋ, ಯು ವಿಲ್ ಗೋ. ಇಫ್ ಐ ಸೇ ಕಮ್, ಯು ವಿಲ್ ಕಮ್. Then what kind of authority you must have from the heavenly place? Hallelujah. Huh? Amen. This is my physical authority, worldly authority. Amen.
ಯು ಸೇ ಒನ್ ವರ್ಡ್, ಮೈ ಸರ್ವೆಂಟ್ ವಿಲ್ ಬಿ, ನನ್ನ ನೀನು ಒಂದೇ ಒಂದು ಮಾತನ್ನು ಹೇಳು, ನನ್ನ ಆಳು ಸ್ವಸ್ಥನಾಗ್ತಾನೆ. ಸ್ವಸ್ಥನ. ಅವ್ರು ಹೇಳಿದ ತಕ್ಷಣ ಜೀಸಸ್ ಏನು ಮಾಡಿದ್ರು? ಜೂಲಿ ಅವರೇ, ಗೋ ಇನ್ ಪೀಸ್, ನಿನ್ನ ಆಳು ಸ್ವಸ್ಥನಾಗಿದ್ದಾನೆ. ಆಮೆನ್. ನಿನ್ನ ನಂಬಿಕೆ. ಎಂತ ಆ ವರ್ಡ್ ಹೇಳಿ, ಆ ಪವರ್ ಹೆಂಗೋಗಿ ಟಚ್ ಆಯ್ತು. ಹೋಗಿ ಅಲ್ಲಿ ಎಷ್ಟು ಕಿಲೋಮೀಟ್ರು? 300 ಕಿಲೋಮೀಟರ್, 300 ಕಿಲೋಮೀಟರ್ ದೂರದಲ್ಲಿರೋ ಒಳಗೆ ಮಲಗಿದ್ದಾನೆ ಅಂತೋಣಿಯವರೇ. ಹೋಗಿ ಆ ಪವರ್ ಏನಾಗುತ್ತೆ ದೇವರಾಜ್ ಅವರೇ, ಆ ಪವರ್ ಹೋಗಿ ಮುಟ್ಟಿದ ತಕ್ಷಣ ಎದ್ದು ಬಿಡ್ತಾನೆ ಅವನು. ಇವನು ಹೋಗಿ ಸೇರೋಕ್ಕೆ ಮಾನೇ ದಿನ ಸೇರ್ತಾನೆ, ನಡ್ಕೊಂಡೋಗಿ ಕತ್ತೆ ಮೇಲೆ ಹೋಗಿ ಹೇಳ್ತಾನೆ, ಅವರೆಲ್ಲ ಬಂದೆ ಸರ್ ನೀವು ಮಾಡಲು ಸರಿ ಇಲ್ಲ, ಹುಷಾರಿಲ್ಲ. ಅವ್ನು ಹುಷಾರು, ನೆನ್ನೆನೇ ಹುಷಾರಾಗ್ಬಿಟ್ಟ. ಯಾವಾಗ ಹುಷಾರಾದ? ಅವ್ನು ಕೇಳ್ತಾನೆ. ನೋಡಿ ಎಷ್ಟು ಕ್ಯಾಲ್ಕುಲೇಷನ್, ಕ್ಯಾಲೆಬರಿ ನೋಡ್ದ. ಯಾವಾಗ ಹುಷಾರಾದ? ನೆನ್ನೆ ಮಧ್ಯಾಹ್ನನೇ ಅವನು ಗುಣ ಆದ ಅಂತ ಜನ ಹೇಳ್ತಾರೆ. ಆಗ ಅವ್ನು ಹೇಳ್ತಾನೆ, ನೆನ್ನೆ ಮಧ್ಯಾಹ್ನ ಜೀಸಸ್ ಹತ್ರ ನಿಂತಿದ್ನಲ್ಲ. ಆಗ ಜೀಸಸ್ ಹೇಳಿದ್ರಲ್ಲ. ಹಲ್ಲೆಲೂಯಾ. ದೇವ್ರು ಹೇಳೋ ಮಾತು ಎಷ್ಟು ಪವರ್ಫುಲ್ ಇದೆ ನೋಡ್ದು. ಅಲ್ಫೋನ್ಸ, ನೀವೇನು ಹೇಳ್ತಿದ್ದೀರಿ ಇವತ್ತು? ನನಗೆ ಟೈಮೇ ಸರಿ ಇಲ್ಲ ಬೆದರ್, ನಾನು ಹಾಳಾಗೋಗ್ಬಿಡ್ತೀನಿ ಬೆದರ್, ನಾನು ಎಗೆದು ಬಿದ್ದು ಹೋಗ್ತೀನಿ ಬೆದರ್, ನನಗೆ ಯಾರೂ ಇಲ್ಲ ಬೆದರ್. ನಿನ್ಗೆ ಯಾರೂ ಇಲ್ಲ ಇಲ್ಲ ಅಂತೇಳಿ ಪಿಸಾಚಿಗಳೇ ಬಂದ್ಬಿಡ್ತದೆ ಅಲ್ಲಿ. ನಾನು ತುಂಬ ಲಾಸಲ್ಲಿದ್ದೀನಿ ಬೆದರ್, ನಾನು ಲಾಸಲ್ಲಿ ನಡೀತಾ ಇದ್ದೀನಿ ಬೆದರ್. ಹೌದು, ಆಗ ಲಾಸ್ ಹೆಂಗೆ ಬರುತ್ತೆ? ಜಡಿದು ಅಳ್ಳಾಡಿಸಿ ಹೊರಸುಸು ಹಾಗೆ ಬಂದು ಈವನ್ ಚಡ್ಡಿನ ಇಲ್ದಂಗೆ ಮಾಡ್ಬಿಡುತ್ತೆ ನೀನು. ಅದು ಹಲೋ, ಇರೋ ಬಟ್ಟೆನೂ ಕೂಡ ತೆಗೆದಾಕ್ಬಿಡುತ್ತೆ ಅದು. ಕೊನೆಗೆ ಎಲೆ ಮುಚ್ಕೊಂಡು ಹೋಗ್ಬೇಕಾಯ್ತದೆ ನೀನು. ಯಾಕೆ? ನೀನು ಮಾತಾಡಿರೋದು ಮಾತು ಕಾಲೇ ಉಮ್ತ ತಂತು ಲುಮ್ತ. ಏನು ಬೀಜ ಬಿತ್ತುತ್ತೀರಾ? ಅದನ್ನೇ ಕೊಯ್ತೇವೆ. ಅದಕ್ಕೆ ನಾನು 24 hours ಯಾಕೆ ಹೇಳ್ತೀನಿ, ಅವಸರಪಟ್ಟು ಕೋಪದಲ್ಲಿ ಅದು ಇದು ಮಾತಾಡಬೇಡಿ. ಕವೆನೆಂಟ್ ಪ್ರೇಯರ್ ಬೇರೆ, ಡಿಪ್ರೆಷನ್ ಪ್ರೇಯರ್ ಬೇರೆ. ದರ್ ಆರ್ 2 ಪ್ರೇಯರ್ಸ್. ಒಡಂಬಡಿಕೆ ಪ್ರಾರ್ಥನೆ ಬೇರೆ, ದುಃಖದ ಪ್ರಾರ್ಥನೆ ಬೇರೆ. ದುಃಖದ ಪ್ರಾರ್ಥನೆ ಏನು? ದೇವರೇ ಹೇಗಾದರೂ ಮಾಡಿ ನನ್ನ ಆಶೀರ್ವಾದ ಮಾಡಪ್ಪ, ದಯವಿಟ್ಟು ನಿನ್ನ ಕಣ್ಣುಗಳ ಕಡೆ ತಿರುಗಿಸಪ್ಪ, ನಿನ್ನ ಕೈಲಾದರೆ ಇದನ್ನು ಮಾಡಪ್ಪ. ನಾನು ದುಬೈಗೆ ಹೋಗ್ತಾ ಇದ್ದೀನಪ್ಪ, ಹಾಂಕಾಗಿದೆ ಬರ್ತಾ ಇದ್ದೀನಪ್ಪ, ಏರೋಪ್ಲೇನಿಂದ ಕಾಪಾಡೋಕ್ಕಾದ್ರೆ ಕಾಪಾಡು, ಇಲ್ಲದ್ರೆ ಬಿಟ್ಬಿಡಪ್ಪ. ಹಲೋ, ನನ್ನ ಗಂಡನ ಮದುವೆ ಆಗ್ತಾ ಇದ್ದೀನಪ್ಪ, ಬಾಳಕ್ಕಾದ್ರೆ ಬಾಳಕ್ಕೆ ಬಿಡಪ್ಪ, ಇಲ್ಲ ಅದನ್ನು ತೆಗೆದು ಬಿಡಪ್ಪ. ಇದು ನನ್ನ ಪ್ರಾರ್ಥನೆ ಕೇಳಪ್ಪ. ನಾನು ಪಾಪಿ, ಕಂಗಾಲಾದ ಪಾಪಿ, ಬಡ ಪಾಪಿ, ದೊಡ್ಡ ಪಾಪಿ, ನಾನು ಮಹಾಪಾಪಿ. ಈ ಪಾಪಿ ಅನ್ಕೊಂಡು ಮುಟ್ಟಾಳುಗಳು ಕೆಳಗೋಗ್ಬಿಟ್ರು ನೋಡಿ. ಅದಕ್ಕೆ ಸೇವಕರುಗಳು ಬಂದಿದ್ದು ಹೇಳ್ಬಿಡ್ತಾರೆ, ನೀ ಪಾವಿ, ನೀನು ಪಾಪದಲ್ಲಿದ್ದೀಯ ನೀನು. ಅವನಿಗೆ ಅದಕ್ಕೆ ಆ ಕಂಡಮ್ನೇಷನ್ ಅವ್ನಿಗೆ ಏನು ಮಾಡ್ಬಿಟ್ಟಾರೆ, ಅವನ್ನ ಗಿಲ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅಪ್ಪ ಈ ಕಡೆ ತೊಳೆದು ಬಿಡೋದು, ಇವ್ರಿಗೆ ಈ ಸೇವಕರು ಏನು ಮಾಡೋದು, ನೀನು ತೊಳೆದಿರೋ ಮೋರಿಲಿ ಬಿದ್ದರೆ ಅಂದಿ ಅಂತ ಹೇಳ್ತಿರ್ತಾರೆ. ದೇವ್ರು ತೊಳೆದು ಬಿಡ್ತಾರೆ ರಕ್ತದಲ್ಲಿ. ಫಿಲಮಿನ ಅವರೇ ಅದು ಅವನೇನು ಮಾಡ್ತಾನೆ, ಸೇವಕ ಮತ್ತು ಬಿಲಿವರ್ಗಳು ನಾನು ಪಾಪಿ ಅಂತಾರೆ. ನಮ್ಗೆ ಅದು ಆಗೋದಿಲ್ಲ, ಉಲ್ಟಾ ಆಗ್ಬಿಡುತ್ತಲ್ಲಿ. ನೀನು ನುಡಿಬೇಕು. ಯಾವಾಗ ನೀನು ಅದನ್ನು ನುಡಿದು ಬಿಡ್ತೀಯ ಆಗ ಅದು ಡಿಪ್ರೆಷನ್ ಪ್ರೇಯರ್. ವಾಟ್ ಇಸ್ ದ ಕವನೆಂಟ್ ಪ್ರೇಯರ್? ವಾಟ್ ಇಸ್ ದ ಕವನೆಂಟ್ ಪ್ರೇಯರ್? ರೀಟಾ ಬೈ, I decree and declare in the name of Jesus. My healing is come in my house. My peace has rest in my house. My profit is already in my house. My blessings are already stored in my house. ನಾನು ಇವತ್ತು ನಿನ್ನ ಸನ್ನಿಧಾನದಲ್ಲಿ ಹೇಳಿ ಈ ಮಾತುಗಳನ್ನ ಘೋಷಣೆ ಮಾಡ್ತೇನೆ. ಇವತ್ತು ನಾನು ಬಾಲವಾಗಿ ಅಲ್ಲ, ನಾನು ಎಲ್ಲದರಲ್ಲೂ ತಲೆಯಾಗಿರ್ತೇನೆ. ನಾನು ಕೆಳಗಣವಲ್ಲ, ನಾನು ಮೇಲವಾಗಿರ್ತೇನೆ. ಇಂದು ನಾನು ಬೇಡಕ್ಕಿಂತಲೂ ದೇವರ ಸಾವದಷ್ಟು ಎಲ್ಲವನ್ನ ಆಶೀರ್ವಾದವಾಗಿ ಮಳೆ ಕೊಡುತ್ತೇನೆ. This is covenant prayer. Why many people broke? Pastors, evangelists, why they broke? Because the confession is not proper. ಯಾಕೆ ಎಲ್ಲರೂ ಬಲೆಯಿಂದಲೂ ಹೋಗ್ಬಿಟ್ಟಿದ್ದಾರೆ ಅಂದರೆ ಅವ್ರ ಮಾತುಗಳು ಸರಿ ಇಲ್ಲ. ಆ ಮಾತು ಕರೆಕ್ಟ್ ಇರಬೇಕು. ಅದಕ್ಕೆ ನಿನ್ನ ಬೆಲೆ ಕರೆಕ್ಟ್ ಇದ್ದರೆ ಬೆಲೆ ಹೆಂಗಿರುತ್ತೆ? ದೊಡ್ಡ ಮನುಷ್ಯರು ಮಾತು ಹೆಂಗಿರುತ್ತೆ? ತುಂಬ ಕಮ್ಮಿ ಇರ್ತದೆ. ನೋಡಿದ್ದೀರಾ ಅಲ್ವಾ? ಒಬ್ಬ DC ಆಫೀಸ್ಗೆಲ್ಲ ಕೂತ್ಕೊಂಡ್ರೆ ಹೆಂಗಿರುತ್ತೆ? ಒಂದೇ ಮಾತು, ಎರಡೇ ಮಾತು ಅಷ್ಟೇ. ಹೇಗಿದ್ದೀರಾ, ಚಕ್ಲಿ ತಿಂದಿರಾ, ಕೊಡವಳೆ ತಿಂದಿರಾ, ಯಾವಾಗ ಬಂದ್ರಿ, ತಲೆಗೆ ಎಣ್ಣೆ ಹಾಕೊಂಡ್ರಲ್ಲ, ಕೇಳಲ್ಲ ಅಲ್ಲಿ. ಅಲ್ಫೋನ್ಸ ಬಂಟ್ವಾಳ ಕೇಳ್ತಾರ? ಈಗ ಕೇಳಲ್ಲ ಬೆದರ್, ಕೇಳಲ್ಲ. ನಾವೇ ಹಂಗಿರ್ತೀವಿ. ಒಂದೇ ಮಾತು, ತುಂಬಿದ ಕೊಡ ತಿಳ್ಕೋದಿರಿ. ಎಸ್ ಆರ್ ಎಸ್, ನೋ ಆರ್ ನೋ. ನಿಮ್ಮ ಮಾತು ಹೆಂಗಿರಬೇಕು? ಬರೀ ಅರಟೆ ಮಾತು, ಕುಚೋದ್ಯ ಮಾತು, ಗಾಸಿಪಿಂಗ್ ಮಾತುಗಳು ಎಲ್ಲ ಬಿಡಿ. ಇವತ್ತಿಂದ ನೀವು ಮಾತನ್ನ ಇವತ್ತು ಹೋಗಿ ಏನು ಮಾಡಿ, ಆಗ್ಲಿಕ್ಕಾಗಿ ಚೆನ್ನಾಗಿ ತೊಗೊಂಡು ತಿನ್ಬಿಟ್ಟು ಚೆನ್ನಾಗಿ ಉಜ್ಜಿ ಅದನ್ನು ನಾಲ್ಗೆನ
ಆದರೆ ಬಿಚ್ಚಿಬಿಟ್ಟು KMCಗೆ ತೊಗೊಂಡೋಗಿ ಕೊಟ್ಬಿಟ್ಟು ಅದನ್ನು ಸರ್ವಿಸ್ ಮಾಡಿಸಿ ನಾಲ್ಗೆನ ಬಿಚ್ಚೋಕ್ಕಾಗತ್ತಾ ನಾಲ್ಗೆನ? ಇಲ್ಲ, ನೀವಿರೋದಿಲ್ಲ ಆಮೇಲೆ ಅಲ್ವಾ ನೀವು ಬಿಚ್ಚೋಕ್ಕಾಗಲ್ಲ. ಆ ನಾಲ್ಗೆ ಟ್ವಿಸ್ಟಿಂಗ್ ಸರಿ ಮಾಡ್ಕೊಳ್ಳಿ. ಅದು ಟ್ವಿಸ್ಟಿಂಗ್ ಸರಿ ಆಗೋದು ಒಂದೇ ಒಂದು, ದ ವರ್ಡ್ ಆಫ್ ಗಾಡ್. Amen. Hallelujah. ವರ್ಡ್ ಆಫ್ ಗಾಡ್. Hallelujah. Word of God will incline your tongues. Amen. The word of Hallelujah. God will magistrate your word. The word of God will bring the value for the word. Amen. The note is authenticated is by value. ಆಗ ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ಆಗ ನಿಮ್ಮ ಕೊಡುವ, ನಿಮ್ಮ ಡ್ರೆಸ್ ಹಾಕೊಳ್ಳೋದು, ನಿಮ್ಮ ಮಾತು, ನಿಮ್ಮ ನುಡಿ ನಡೆ ಎಲ್ಲ ಘನವಾಗಿರ್ಬೇಕು. ಅದನ್ನು ಕೆಲವು ಹೇಳ್ತಾರೆ, ಏನು ಯಾವಾಗಲೂ ಸೂಟ್ ಹಾಕೊಂಡು ಇಡ್ತೀರಾ, ಇನ್ನೇನು ಬನೀನು ಹಾಕೊಂಡಿರ್ಬೇಕಾಯ್ತದೆ. ನಾನು ನೋಡಿ, ಅವನದು ಚಿಕನ್ ಮೆಂಟಾಲಿಟಿ, ದುಕ್ರ ಮೆಂಟಾಲಿಟಿ. ಅದು ನೋಡಿ ಅಷ್ಟು ಒದ್ದೆ ಆಗುತ್ತೆ, ಅದಕ್ಕೆ ನೀವು ಡ್ರೈ ಕ್ಲೀನ್ ಕೊಡಬೇಕು, ಅದಕ್ಕೆ ಮತ್ತೆ ಎಷ್ಟು ಕಾಸು ಖರ್ಚಾಗತ್ತೆ, ಇಲ್ಲ ಅಂತ ಹೇಳಿಲ್ಲ. ಅದು ಎಷ್ಟು ಲಕ್ಷ ಜನ ನೋಡ್ತಾರೆ ವಾಕ್ಯನ ಅಲ್ವಾ? ಈ ದೇವ್ರಿಗೆ ಸ್ತೋತ್ರ. ಎಷ್ಟು ಲಕ್ಷ ಜನ ನೋಡ್ತಾರೆ? ಹಾಂ, ಒಂದು ಉಪ್ಪಿನಕಾಯಿ ಮಾರೋನೇ ಟೈ ಹಾಕೊಂಬಂದು, ಸರ್ ಇದು ಉಪ್ಪಿನಕಾಯಿ ಭಾಳ ಒಳ್ಳೆ ಉಪ್ಪಿನಕಾಯಿ ಸರ್, ಇದು ತಿಂದರೆ ನಿಮಗೆ BP ಎಲ್ಲ ಶಮನ ಆಗುತ್ತೆ ಸರ್, ಇದು ತಿಂದ್ಬಿಟ್ರೆ ನಿಮಗೆ ಸಂಜೀವನ ಶಕ್ತಿ ಬರುತ್ತೆ ಅಂತ ಇದೆಲ್ಲ ಡೂಪ್ ಇಟ್ಬಿಟ್ಟು ಉಪ್ಪಿನಕಾಯಿ ಕೊಟ್ಟು ಹೋಗ್ತಾನೆ. ಅಂದರೆ ಡೂಪ್ ಮಾಡೋ ಆ ಉಪ್ಪಿನಕಾಯಿಗೆ ಕೊಡೋದಾದರೆ, ಈ ಡೂಪ್ ಇಲ್ದಿರೋ ಉಪ್ಪಿನಕಾಯಿ ನಾನು ಕೊಡಬೇಕಾದ್ರೆ ಇದಕ್ಕೆ ಸೂಟ್ ಹಾಕೋಕ್ಕಾಗಲ್ವಾ? ಸೂಟ್ ಹಾಕೊಳ್ಳೋದು ಬೇಡವಾ? ಮ್ಯಾನ್, ಅದಕ್ಕೆ ನಾನು ಹೇಳ್ತೇನೆ, ಹಳೇ ಬಟ್ಟೆ ಹಾಕೊಂಬರೋದು, ಹಂಗೇ ಬರೋದು ಎಲ್ಲ ಬಿಸಾಕಿ ಗಂಡಸರಿಗೆ ಹೇಳ್ತೇನೆ, ಒಂದು ಸೂಟ್ ಹೊಲಿಸ್ಕೊಳ್ಳಿ ಅಲ್ವಾ? ಐಫೋನ್ ತೊಗೊಂಡಿದ್ದೀರಾ, ಐಪ್ಯಾಡ್ ತೊಗೊಂಡಿದ್ದೀರಾ, ಯಾಕೊಂದು ಸೂಟ್ ಹೊಲಿಸ್ಕೋಬಾರ್ದು? ಇಲ್ಲ ಬೆದೆ, ಇಡೀ ಬೆದೆ, ಬಡ ಪಾಪಿ ಬೆದೆ, ನಾನು ಅದೆಲ್ಲ ಬೇಡ ಬೆದೆ, ಬಡ ಪಾಪಿ ಬೆದೆ, ಬಡ ಪಾಪಿ ಅಂತೇಳಿ ಆಪಲ್ ಮೊಬೈಲ್ ತೊಗೊಂಡವನೇ ಅವನು. ಅಲ್ವಾ? ಬಡ ಪಾಪಿ ಅಂದ್ಬಿಟ್ಟು ಸ್ವಂತ ಮನೆ ಕಟ್ಕೊಂಡವನೇ. ಅದು ಇವನಿಗೇನಿರಲ್ಲ, ಇವನು ಅಲ್ಲಿ ಮನೆ ಮುಂದೆ ಸರ್ವೆಂಟ್ ಥರ ಇರ್ತಾನೆ. ಅದಕ್ಕೆ ಹೆಂಡ್ತಿ ಹೇಳ್ತಾಳೆ ತುಂಬ ಸತಿ, ಚೆನ್ನಾಗೋ ಅಂತೇಳಿ, ಚೆನ್ನಾಗೇ ಆಗೋಲ್ಲ. ಕೊನೆ ಪಕ್ಕದ ಮನೆ ಜೊತೆ ಹೋಗ್ಬಿಡ್ತಾಳೆ, ರಮೇಶೋ ಸುರೇಶೋ ಜೊತೆ ಹೋಗ್ಬಿಡ್ತಾಳೆ. ಆಮೇಲೆ ಬಂದು ಬಾರೋದು, ಹೆಂಡ್ತಿ ಓಡೋಗ್ಬಿಟ್ಲು. ಯಾಕೆ ಓಡೋದ್ಲು? ನಿನ್ನ ಬೆಲೆ ಸರಿ ಇಲ್ಲ, ಮೂಚಿ ಕಾಸಿ 3 ಕಾಸು ಬೆಲೆ ಇಲ್ಲ ನೀನು, ಆ 3 ಕೋಟಿ ಮಾಡ್ಕೊ ನೀನು ಬೆಲೆನಾ. ರೈಸ್ ಯುವರ್ ವ್ಯಾಲ್ಯೂಸ್. ಇಫ್ ಯು ಡೋಂಟ್ ರೈಸ್ ಯುವರ್ ವ್ಯಾಲ್ಯೂಸ್, ಯು ವಿಲ್ ಬಿ ಅಂಡರ್ ವ್ಯಾಲ್ಯೂಡ್. If you don't raise your values, your civil score will come down. ಸಿವಿಲ್ ಸ್ಕೋರ್ ಜಾಸ್ತಿ ಆಗಬೇಕಾ? ಅಪ್ಪನ ರಾಜ್ಯದಲ್ಲಿ ಇವತ್ತೊಂದು ಗಾಡಿ ತೆಗಿಬೇಕಾ? ಸರ್ ನೀವು ಪ್ಯಾನ್ ಕಾರ್ಡ್ ಕೊಡಿ, ಆಧಾರ್ ಕಾರ್ಡ್ ಕೊಡಿ, ಟಕ ಹೊಡೆದ್ಬಿಟ್ಟು, ಸರ್ ನಿಮ್ಮ ಸಿವಿಲ್ ಸ್ಕೋರ್ ತುಂಬ ಕಮ್ಮಿ ಇದೆ ಸರ್, ಏನು ಮತ್ತು ಏನು ತೊಗೊಳಕ್ಕಾಗಲ್ಲ, ಲಾರಿ ತೊಗೊಳಕ್ಕೆ ಬಂದಿದ್ದೀನಿ, ಏನು ತೊಗೊಳಕ್ಕಾಗಲ್ಲ ಸರ್, ಒಂದೇ ಒಂದು ಬಾಂಡ್ಲಿನೋ ಒಂದು ಕುಕ್ಕರ್ ತೊಗೋಬೋದು ಸರ್ ನೀವು ಅಂತ ಹೇಳ್ತಾರೆ. ಹಲೋ, ಯುವರ್ ವ್ಯಾಲ್ಯೂಸ್ ಹ್ಯಾಸ್ ಟು ಇನ್ಕ್ರೀಸ್. ಆಗ ವ್ಯಾಲ್ಯೂ ಇನ್ಕ್ರೀಸ್ ಹೆಂಗೆ ತೋರಿಸ್ತೀರಾ? ರೊನಾಲ್ಡೋರೇ, ಯುವರ್ ಹಾರ್ಟ್ ಈಸ್ ಡಿಸ್ಟಿಂಗ್ವಿಶ್, ಯುವರ್ ಹಾರ್ಟ್ ಈಸ್ ಬಿನ್ ಎಕ್ಸಾಮಿನ್ಡ್ ಬೈ ದ ವ್ಯಾಲ್ಯೂ ಆಫ್ ದ ಮನಿ ವಾಟ್ ಯು ಆಫರ್ ಟು ಗಾಡ್. ಯಾವ ರೀತಿ ಕಾಣಿಕೆ ನಿರ್ಮಲ ಅವರೇ ದೇವ್ರಿಗೆ ಹಾಕ್ತೀರಾ, ಆ ಕಾಣಿಕೆ ನೋಡಿ ನಿಮ್ಮ ಹೃದಯ ಎಂಥದ್ದಂತ ದೇವ್ರು ತಿಳ್ಕೊಳ್ತಾರಂತೆ. ಸೊ ಮನಿ ಈಸ್ ಯೂಸ್ಡ್ ಟು ಟೆಸ್ಟ್ ಯುವರ್ ಹಾರ್ಟ್ ಬೈ ಗಾಡ್. Why God used money? God used the money to test your heart. ದೇವರು ನಿಮ್ಮ ಹಣಕಾಸನ್ನ, ನಿಮ್ಮ ಹೃದಯದನ್ನ, ಹಣಕಾಸಿಂದ ನಿಮ್ಮ ಹೃದಯನ ಪರೀಕ್ಷೆ ಮಾಡ್ತಾರೆ. ಅದಕ್ಕೆ ನೀವು ಕರೆಕ್ಟಾಗಿ ಕೊಟ್ಟರೆ ನೀವು ಕರೆಕ್ಟಾಗಿರ್ತೀರಾ. ಅದಕ್ಕೆ ನೋಡಿ, ಕೆಲವರೆಲ್ಲ 10 ರೂಪಾಯಿ 2 ರೂಪಾಯಿ ಹಾಕ್ತಾ ಇರ್ತಾರೆ, ಅವ್ರ ಲೈಫ್ 2 ರೂಪಾಯಿಗೆ ಇರುತ್ತೆ ನೋಡಿ. ಅದು ಕೆಲವು 200 ರೂಪಾಯಿ ಹಾಕ್ತಾರೆ, ಕೆಲವು 1000 ರೂಪಾಯಿ ಹಾಕಿರ್ತಾರೆ. ಯಾಕೆ 1000 ರೂಪಾಯಿ ಹಾಕ್ತಾರೆ? ತಲೆ ಕೆಟ್ಟೋಗಿದೆಯಾ ಅವ್ರಿಗೆ? ಇಲ್ಲ, ದೇವ್ರ ವಿಷಯದಲ್ಲಿ ವ್ಯಾಲ್ಯೂ ಜಾಸ್ತಿ ಇಟ್ಕೊಂಡಿದ್ದಾರೆ ಅವರು. 2 ಮಗ ಇದ್ದಾನೆ, 2 ಮಕ್ಕಳನ್ನ ಶೋರೂಮ್ ಕರ್ಕೊಂಡು ಹೋಗ್ತೀರಾ. ಒಬ್ಬ ತರಲೆ, ಇನ್ನೊಬ್ಬ ಒಳ್ಳೆಯವನು, ತುಂಬ ಪ್ರೀತಿ ಮಾಡ್ತಿರ್ತಾನೆ. ಇವ್ನಿಗೇನು ಮಾಡ್ತೀರಾ? ನೀನು 500 ರೂಪಾಯಿ ತಗೋ ಡ್ರೆಸ್ಸು, ಇವನಿಗೆ ನೀ 5000 ರೂಪಾಯಿ ತಗೋ. ಅವ್ನು ಕೇಳ್ತಾನೆ, ಮಮ್ಮಿ ಇದೇನಿದು ಡಿಫ್ರೆನ್ಸ್ ಮಾಡ್ತಿದ್ಯಾ? ಅವ್ನು 5000 ಕೊಡಿಸ್ತಿದ್ಯಾ? ನಿನ್ನ ಬೆಲೆ ಅಷ್ಟೇ ಕಣೋ, ನೀನೇನು ಮಾಡಿಬಿಟ್ಟಿದ್ಯಾ ಮನೆಯಲ್ಲಿ. ಒಂದು ತಾಯಿನ ಪ್ರೀತಿ ನೋಡ್ತಾ ದೇವ್ರು ನೋಡೋದಿಲ್ವಾ? ಅದಕ್ಕೇನು ಹೇಳ್ತೇನೆ, ಹಣ ಬರುತ್ತೆ, ಕಟ್ಟದೇ ಇರುವ ಮನೆ, ಕಟ್ಟದೇ ಇರುವ ಕೋಟೆ ಬರುತ್ತೆ. ಈ ಬೆಳೆ ಕಾಣಿಕೆ ಹಬ್ಬ ಅಂದ್ರೇನು? ಕಟ್ಟದೇ ಇರುವ ತೋಟ, ನಡೆದೇ ಇರುವ ಬಾವಿ, ತೋಡದೇ ಇರುವ ಬಾವಿಗಳು, ಎಲ್ಲ ಬುಗ್ಗಿಗಳು ನಿಮ್ಗೆ ಕೊಡ್ತೀನಿ ಅಂತಾರೆ ಅಪ್ಪ. ಒಡಂಬಡಿಕೆ ಒಳಗೆ ಬಂದು ನೀವು ಸ್ಟಾರ್ಟ್ ಮಾಡಿ ಕೆಲಸನ. ಶಿಕಾರಿಪುರದಿಂದ ಬರ್ತಾರೆ ಜನ, ಒಂದೊಂದು ವಾರದಲ್ಲಿ 5 ಕಾರು ಓಪನಿಂಗ್ ಮಾಡ್ತೇನೆ ರೀ. ಎಲ್ಲ 4 ಕಾರು 5 ಕಾರು. ನೆನ್ನೆ ಇಬ್ಬರು ಶೋರೂಮಿಂದ ಫೋನ್ ಮಾಡೋರೆ, ಅಪ್ಪಾಜಿ
ಕಾರ್ ತೊಗೊಂಡ್ಬಿಟ್ಟಿದ್ದೀನಿ, ಪ್ರೇ ಮಾಡಿ. ಏನಕ್ಕೋ ತೊಗೊಂಬಿಟ್ಟೆಪ್ಪ, ಎಲ್ಲ ನೆನ್ನೆ ಒಂದು ತೊಗೊಂಡಲ್ಲೋ, ಇರಲಿ ಅಪ್ಪಾಜಿ ಇನ್ನೊಂದು ತೊಗೊಂಡಿದ್ದೀನಿ. ಇನ್ನೊಂದು ಕಾರ್ ತೊಗೊಳ್ತಾವನೆ, ಹೊಸ ಕಾರು. ಅವನ ಮನೆ ಓಪನಿಂಗ್ ಇದೆ, ಆ ಕೊನೆ ಓಪನಿಂಗ್ಗೆ ಆ ಶೋರೂಮಿಂದ ತೊಗೊಂಡು ಬರ್ತಾನಂತೆ ಬೆಂಗಳೂರಿಗೆ ಬಂದು ಅಪ್ಪನೇ ಇದ್ರಲ್ಲಿ ಫಸ್ಟ್ ಕೂತ್ಕೋಬೇಕಂತ ಅವನ ನಂಬಿಕೆ ನೋಡಿ. ಹಾಂ, ಸೂಜಿ ದಾರ ಮಾರೋರೆಲ್ಲ ವಾರಕ್ಕೆ 1-2 ವಾರಕ್ಕೆ ತಿಂಗಳು ಒಂದೊಂದು ಕಾರು, ಅದು ಟಾಪ್ ಎಂಡ್ ಕಾರ್ಗಳು ತೊಗೊಳ್ತಾರಂದರೆ ಮಂಗಳೂರಿನ ಜನರೇ ನಮ್ಮ ಕತೆ ಏನು? ಕಾದು ನೋಡಿ. ಹಾಂ, ನಮ್ಮ ಕತೆ ಏನು? ಕಾದು ನೋಡಿ. ವಾರದ ಕತೆ ಯೇಸುವಿನ ಜೊತೆ ಬರಬೇಕು ನೀವು. ಆ ವಾರದ ಜೊತೆ ಯೇಸು ಜೊತೆ ಇದ್ದರೆ ನೀವು ವಾರ ಎಲ್ಲ ಬಿಗ್ ಬಾಸ್ ಆಗಿ ಇರ್ತೀರ. ಇಲ್ಲ ಅಂದರೆ ಹಂದಿಗಳು ನಿಮ್ಗೆ ಬಿಗ್ ಬಾಸ್ ಆಗಿರುತ್ತೆ, ನೀವು ಕೆಳಗೆ ಕೂತ್ಕೊಂಡು ತೋಟಿ ಥರ ಕೂತ್ಕೊಳ್ಬೇಕಾಯ್ತದೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ವಾರವೆಲ್ಲ ದೇವ್ರ ಜೊತೆ ನಡೀರಿ, ತಿಂಗಳೆಲ್ಲ ದೇವ್ರ ಜೊತೆ ನಡೀರಿ, ವರ್ಷವೆಲ್ಲ ದೇವ್ರ ಜೊತೆ ನಡೀರಿ. ನಿಮ್ಮ ಬೆಲೆ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ. ಏನು ಚೇಂಜ್ ಆಯಿತು? ದ ಬೈಬಲ್ ವಾಸ್ ಸೇಮ್, ತುಟಿ ವಾಸ್ ಸೇಮ್, ಮೈಕ್ ವಾಸ್ ಸೇಮ್. ದ ವರ್ಡ್ ಆಫ್ ರೆವಲೇಷನ್ ಅಂಡರ್ಸ್ಟ್ಯಾಂಡಿಂಗ್ ಮೈ ವ್ಯಾಲ್ಯೂ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್. ದೇವ್ರ ಹತ್ರ ಅಧಿಕವಾಗಿ ತೊಗೊಂಡು ಜ್ಞಾನ ಪಡೆದಿದ್ದಕ್ಕೆ ನನ್ನ ಬೆಲೆ ಇನ್ಕ್ರೀಸ್ ಆಯಿತು. ಅದಕ್ಕೆ ಆಗಾಗ ಏನು ಮಾಡಿ, ನಿಮ್ಮ ಸಾಫ್ಟ್ವೇರ್ಗಳನ್ನ ಅಪ್ಗ್ರೇಡ್ ಮಾಡಿ. ಹಡಗಂತೆ ಎಷ್ಟೋ ಮಲ್ಟಿಮಿಲಿಯನ್ ಕ್ರೋರ್ ಅಂತೆ, ಅದು ಓಪನಿಂಗ್ ದಿನ ಎಂಜನ್ ಆನ್ ಆಗಲಿಲ್ಲಂತೆ. ಎಂಜನ್ ಆನ್ ಆಗ್ತಿದೆ, ಎಲ್ಲ ಇಂಜಿನಿಯರ್ಗಳೆಲ್ಲ ಬಂದಿರಂತೆ, ಎಲ್ಲ ಮಾಡಿ ಸುಸ್ತಾಗೋಗ್ಬಿಟ್ರಂತೆ. ಅದು ರಿಪೇರಿನೇ, ಅದು ಅಷ್ಟು ಸ್ವಿಚ್ ಆನ್ ಆಗ್ತಾನೆ, ಎಲ್ಲ ಅವಸ್ಥೆ ಬ್ರ್ಯಾಂಡ್ ನ್ಯೂ, ಏನು ಮಾಡೋಕ್ಕಾಗ್ತಾ ಇಲ್ಲ. ಕೊನೆಗೆ ಅಲ್ಲಿ ಯಾರೋ ಒಬ್ರು ಹೇಳಿದಂತೆ ಇಂಜಿನಿಯರ್ ಕೆಲಸದವನು, ಸರ್ ಅಲ್ಲ ಚಿಕ್ಕದು ದೋಣಿ ಓಡಿಸ್ತಾ ಇರ್ತಾನೆ, ಅವ್ನು ನನಗೆ ಕರೆದ್ರೆ ಅವ್ನು ಇದೇನೋ ನೋಡ್ಬೋದು. ಅವನಿಗೆ ಪಿಸ್ಟನ್ ಅಂದರೆ ಏನೋ ಗೊತ್ತಾನೋ, ಶಾಕ್ ಅಬ್ಸರ್ ಅಂದರೆ ಏನೋ ಗೊತ್ತಾನೋ, ತಲೆ ಇಲ್ಲದೆ ಮಾತಾಡಬೇಡ. ಇಲ್ಲ ಸರ್ ಒಂದು ಸ್ವಲ್ಪ ಜ್ಞಾನ ತುಂಬ ಇದೆ, ಮುತ್ಕ ಅವನು. ಸರಿ ಏನೋ ಕರೀರಿ ಅಂದಂತೆ. ಬಂದ ದೊಡ್ಡ ಸುತ್ತಿ ಎತ್ಕೊಂಬಂದಂತೆ, ದೊಡ್ಡದು ಹ್ಯಾಮರ್. ದೊಡ್ಡದು ನೋಡಿದಿರ, ಸ್ಟೀಮರ್ ತುಂಬ ದೊಡ್ಡದಿರತ್ತದು. ಹಾಗೆ ವಾಕಿಂಗೇ ಮಾಡ್ತಾಯಿದ್ದಂತೆ. ಆ ಓನರ್ ಹೇಳದಂತೆ, ಇವನು ವಾಕಿಂಗ್ ಮಾಡೋಕ್ಕೆ ಬಂದಾನ ಇಲ್ಲ ಸಾಯಕ್ಕೆ ಬಂದಾನ ಇವನು? ಅದಕ್ಕೆ ಚುಪ್, मैं देख रहे कौन सा इंजन खराब हो गया, मैं देख रहे, कैसा देखते कैसे, मैं देख रहे, आप क्यों टेंशन मत करो, आप बैठो, पानी पियो, शराब पियो, सरो पियो, बैठो, मैं देख रहे नहीं, काम करने के बाद में देखो. ಹಾಗೆ ಹೋದಂತೆ. ಅವನು ಹೇಳಿದ, ನಾನು ಹುಚ್ಚನ ಮನೆ ಕರ್ಕೊಂಬಂದಿದ್ಯಾ, ಬೇರೆ ಆಮೇಲೆ ಬೇರೆ ತಂದವನೇ, ಅದು ಎಲ್ಲರೂ ಹೊಡೆದಿಡಿದು ಬಿಟ್ಟು ಅವನು ಸ್ವಲ್ಪ ನೋಡ್ಕೊಂಡು ಹೋಗೋರು, ಅವನಿಂದ ಇವರು ಹೋಗೋರಂತೆ. ಎಲ್ಲ ಹೋಗ್ತಾನೆ ನೋಡಿ, ಸರ್ ಅದ್ರ ಬಿಟ್ಬೇಡಿ ಸರ್, ಸುಮ್ಮನೆ ಇರಯ್ಯ, ನನಗೆಲ್ಲ ಗೊತ್ತು. ಲಾಸ್ಟ್ ಒಂದು ಕಡೆ ಬಂದಂತೆ, ಒಂದು ಕಡೆ ಬಂದು ಆಮೇಲೆ ತೊಗೊಂಡಂತೆ, ಒಂದು ಡ್ಯಾ ಅಂತ ಹೊಡೆದಂತೆ ಆ ಎಂಜನ್ ಪಾರ್ಟ್ ಹತ್ರ ಹೊಡೆದು ಬಿಟ್ಟು ಆನ್ ಮಾಡಿದಂತೆ, ಅಷ್ಟು ಹಡಗು ಆನ್ ಆಗ್ಬಿಡ್ತಂತೆ ಎಂಜನ್ನು. ಹಲ್ಲೆಲೂಯಾ. ಜ್ಞಾನ, ಟ್ಯಾಲೆಂಟ್ ಆನ್ ಆಗಿದ್ದು ಖುಷಿ ಆಗ್ಬಿಡ್ತಂತೆ ಅವ್ರಿಗೆ. ಸರಿ, ಓನರ್ಗೆ ಎಷ್ಟಪ್ಪ ನಿಂದು, ಎಷ್ಟು ಕೊಡಬೇಕು, ಸರಿ ಅವ್ನಿಗೆ ಒಂದು 10 ರೂಪಾಯಿನ ಕೊಡ್ರೋ ಅಂದಂತೆ. ಅದಕ್ಕೆ ಅವನು 50 ಲಕ್ಷ ಬರೋದಂತೆ. ಅದಕ್ಕೆ ಅವನು ಹೇಳಿದಂತೆ, ಏನು ಗನಂದಾರಿ ಕೆಲಸ ಮಾಡಿದಂತೆ 50 ಲಕ್ಷ ಕೊಡೋದು, ಏನು ಗನಂದಾರಿಯಾಗಿ ನೀನು ಮಾಡಿದ್ಯಾ ಅಂದ್ಬಿಟ್ಟು ಎಷ್ಟು ದಿನ ರಿಪೇರಿ ಮಾಡಿ ಅಂತ 50 ಲಕ್ಷ ಕೊಡೋದು. ಅದಕ್ಕೆ ಅದು ನಿನ್ನಲ್ಲಿರೋ ಎಲ್ಲ ಟೆಕ್ನಾಲಜಿಯಲ್ಲಿರೋ ಎಲ್ಲ ಇಂಜಿನಿಯರ್ಸ್ಗಳು, ಎಲ್ಲ ಆಟೋಮೊಬೈಲ್ ಇಂಜಿನಿಯರ್ಸ್ಗಳು ಯಾರು ಮಾಡೋಕ್ಕಾಗಿಲ್ಲ ತಾನೆ. ಅದಕ್ಕೆ ನನ್ನ ಫೀಸ್ ಅಷ್ಟೇ. ಅದು ಏನು ಮಾಡಿದ್ಯಾ ಅಂತ 50 ಲಕ್ಷ ಕೇಳ್ತಿದ್ಯಾ. ಅದಕ್ಕೆ ಅವ್ನು ಹೇಳಂತೆ, ಹೊಡಿದೇವರ ಕಡೆ ಹೊಡೆದಿದ್ದೀನಲ್ಲ ಅದಕ್ಕೆ 50 ಲಕ್ಷ ಅಂದಂತೆ. ಕರೆಕ್ಟಾಗಿ ತಟ್ಟಿದ್ದೀನಿ. ಗ್ರೇಸ್ ಮಿನಿಸ್ಟ್ರಿ ಕೂಡ ಇಲ್ಲಿ ಬಂದವರಿಗೆ ಹೊಡಿದೇವರ ಕಡೆ ಹೊಡಿತದ, ಅದು ಅದಕ್ಕೆ ಬೆಲೆ ಜಾಸ್ತಿ. ಅದು ಹಲ್ಲೆಲೂಯಾ. ಯಾರು ಹೊಡೆದಿರ್ಬೋದು, ಕರೆಕ್ಟ್ ಪಾಯಿಂಟ್ ಹೊಡೆದಿರ್ತೀವಿ ನಾವು. ಇನ್ಕ್ರೀಸ್ ಮಾಡ್ಕೊಳ್ಳಿ. ಯು ಆರ್ ವೆರಿ ಗುಡ್ ಪೀಪಲ್, ಐ ನೋ, ಬಟ್ ಇನ್ಕ್ರೀಸ್ ಯುವರ್ ವ್ಯಾಲ್ಯೂಸ್ by reading, by meditating, by generosity, by hospitality, by loving God, by entering into the covenant of God. ಒಡಂಬಡಿಕೆ ಒಳಗೆ ಬಂದು ಸ್ತೋತ್ರ ಮಾಡಿಕೊಂಡು ಧ್ಯಾನ ಮಾಡ್ಕೊಂಡು ಮಾಡಿ, ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ.